ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ 2021 ಫೆಬ್ರವರಿ ತಿಂಗಳಲ್ಲಿ ನಡೆದಿರುವ ಸೈನಿಕ ಶಾಲೆಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ವಿಭಾಗ ಡಿ ಅಥವಾ ಸೆಕ್ಷನ್ ಡಿ ಎಂಬುದರಲ್ಲಿ ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಬಂದಿರ್ತಾವಂದ್ರೆ ಈ ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸ್ ಎಂಬ ಟಾಪಿಕ್ ಅಥವಾ ವಿಷಯದ ಮೇಲೆ 25 ಪ್ರಶ್ನೆಗಳು ಅಂತಕ್ಕಂಥವು ಬಂದಿರ್ತಾವೆ. ಈ ವಿಭಾಗ ಎ ಎಂಬುದನ್ನು ಈಗಾಗಲೇ ಸರ್ 50 ಪ್ರಶ್ನೆಗಳು ಗಣಿತದ ವಿಷಯದ ಮೇಲೆ ಬಂದಿರುವ 50 ಪ್ರಶ್ನೆಗಳ ಒಂದು ಮಾಹಿತಿ ಅಂತಕ್ಕಂಥದ್ದು ಒಂದು 2 ವಿಡಿಯೋದಲ್ಲಿದ್ದಾವೆ. ಮುಂದೆ ಈ ವಿಭಾಗ ಬಿ ಅಂತಕ್ಕಂಥದ್ದು ಮತ್ತು ವಿಭಾಗ ಸಿ ಅಂತಕ್ಕಂಥದ್ದು ಒಂದು ಲ್ಯಾಂಗ್ವೇಜ್ ಭಾಷೆ ಮತ್ತು ಈ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಮೇಲೆ ಪ್ರಶ್ನೆಗಳಿರ್ತಾವೆ. ಅದರ ಒಂದು ಪ್ರಶ್ನೆಗಳ ವಿವರಣೆಯೂ ಸಹ ಒಂದು 2 ವಿಡಿಯೋದಲ್ಲಿ ಈಗಾಗಲೇ ಮಾಡಲಾಗಿದೆ. ಇದು ವಿಭಾಗ ಡಿ ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ ಎಂಬುದರ ಮೇಲೆ 25 ಪ್ರಶ್ನೆಗಳು ಅಂತಕ್ಕಂಥವು ನಿಮಗೆ ಬಂದಿರ್ತಾವೆ. ಅಂದರೆ ಇದು 101ರಿಂದ 125ರವರೆಗಿನ ಪ್ರಶ್ನೆಗಳು ಈ ಒಂದು ವಿಷಯ ಯಾವ ವಿಷಯ ಬುದ್ಧಿಶಕ್ತಿ ಮೇಲೆ ಪ್ರಶ್ನೆಗಳು ಬಂದಿರ್ತಾವೆ. ಆ 25 ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿದ್ದಾವೆ, ಅವುಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ವಿಧಾನ ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಮತ್ತು ಇನ್ನು ಮುಂದೆ ಈ ಮಾನಸಿಕ ಸಾಮರ್ಥ್ಯ ಅಥವಾ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ವಿಷಯದ ಮೇಲೆ ಆ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಪಠ್ಯಕ್ರಮದ ಅನುಸಾರವಾಗಿ ಒಂದೊಂದು ಟಾಪಿಕ್ ಮೇಲೆ ಸ್ವಲ್ಪ ವಿಶ್ಲೇಷಣೆ ಅಂತಕ್ಕಂಥದ್ದು ಮಾಡಲಾಗ್ತೈತಿ ನಂತರದ ವಿಡಿಯೋಗಳಲ್ಲಿ. ಅದಕ್ಕಾಗಿ ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮಾಡಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಅಥವಾ ಮಗಳು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಒಂದು ಅರ್ಜಿಯನ್ನು ಹಾಕಿದ್ದರೆ ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನು ಮಾಡಲಾಗುತ್ತಿದೆ. ಈಗ ಈ ಒಂದು ವಿಭಾಗ ಡಿ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳ ಒಂದೊಂದಾಗಿ ನೋಡೋಣ ಬನ್ನಿರಿ. ಪ್ರಶ್ನೆ ನಾ ಮೊದಲೇ ಹೇಳಿದಂತೆ 101ನೇ ಪ್ರಶ್ನೆ. ಏನಾಯಿತು 101ನೇ ಪ್ರಶ್ನೆ ಅಂತಕ್ಕಂಥದ್ದು ಗಮನಿಸೋಣ. ಪ್ರಶ್ನೆ 101 ನೋಡಿ, ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದು, ನೀವು ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕ್ತಿರ್ತೀರಲ್ಲ, ಹಾಕುವ ಸಂದರ್ಭದಾಗ ನಿಮ್ಮ ಮಗು ಅದು ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ತಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ತಿರ್ಬೋದು. ನೀವು ಯಾವುದೇ ಮಾಧ್ಯಮದಲ್ಲಿ ಅಭ್ಯಾಸ ಮಾಡುತ್ತಿದ್ದರೂ ಸಹ ನೀವು ಕನ್ನಡ ಮಾಧ್ಯಮ ಅಂತಕ್ಕಂಥದ್ದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಾಗ ಕನ್ನಡ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಅಂದ್ರೆ ನಿಮ್ಗೆ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಮ್ಯಾಲೆ ಕನ್ನಡದಾಗ ಇರ್ತೈತಿ ಪ್ರಶ್ನೆ, ಅದ್ರ ಕೆಳಗೆ ಇಂಗ್ಲೀಷ್ನಾಗ ಇರ್ತೈತಿ. ಒಂದು ವೇಳೆ ನೀವು ನಮ್ಮ ಮಗ ಅಥವಾ ಮಗಳು ಇಂಗ್ಲೀಷ್ ಮೀಡಿಯಮ್ ಕಲಿಯಾಕತ್ತಾನ ಅಂಥೇಳಿ ನೀವು ಇಂಗ್ಲೀಷ್ನ್ಯಾಗ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಪರೀಕ್ಷೆ ಬರೆಯುವುದನ್ನು ಅಲ್ಲಿ ಪ್ರಶ್ನೆಗಳು ಕನ್ನಡದಾಗಿರೋದಿಲ್ಲ,
ಇಂಗ್ಲೀಷ ಮತ್ತು ಹಿಂದಿ ಅಂತಕ್ಕಂಥದ್ರಾಗ ಬಂದಿರ್ತಾವೆ. ಅದಕ್ಕಾಗಿ ನೀವೆಲ್ಲರೂ ಆನ್ಲೈನ್ ಅರ್ಜಿ ಹಾಕುವ ಸಂದರ್ಭದಾಗ ಪ್ರವೇಶ ಪರೀಕ್ಷೆ ಬರೆಯುವ ಮಾಧ್ಯಮ ಮೀಡಿಯಮ್ ಅಂತಕ್ಕಂಥದ್ದನ್ನು ಕನ್ನಡವನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ನೋಡಿ, ನೀವು ನೋಡಕತ್ತೀರಿ, ಇಲ್ಲಿ 101ನೇ ಪ್ರಶ್ನೆ. ಎ ಯು ಬಿಯ ತಂಗಿಯಾಗಿದ್ದಾಳೆ, ಸಿ ಯು ಬಿಯ ತಾಯಿಯಾಗಿದ್ದಾಳೆ, ಡಿ ಯು ಸಿಯ ತಂದೆಯಾಗಿದ್ದಾನೆ, ಇ ಯು ಡಿಯ ತಾಯಿಯಾಗಿದ್ದಾಳೆ. ಹಾಗಿದ್ದರೆ ಎ ಮತ್ತು ಡಿ ನಡುವಿನ ಸಂಬಂಧವೇನು ಅಂತಕ್ಕಂಥ ಪ್ರಶ್ನೆ ಐತಿ. ಆಯ್ಕೆಗಳು ನೋಡ್ರಿ. 1ನೇ ಆಯ್ಕೆ ಅಜ್ಜ, 2ನೇ ಆಯ್ಕೆ ಅಜ್ಜಿ, 3ನೇ ಆಯ್ಕೆ ಮಗಳು, 4ನೇ ಆಯ್ಕೆ ಮೊಮ್ಮಗಳು ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಾರ. ಈ ರೀತಿಯಾಗಿ ರಕ್ತ ಸಂಬಂಧದ ಮೇಲೆ 1 ಅಥವಾ 2 ಪ್ರಶ್ನೆಗಳು ಅಂತಕ್ಕಂಥವು ಕಡಾಖಂಡಿತವಾಗಿ ಬಂದಿರ್ತಾವೆ. ಇವನು ನೀವು ಈ ಪ್ರಶ್ನೆ ಓದ್ಕೋಂತ ಕೂತ್ರೆ ಚಂತನೆ ಯೋಚನೆ ಮಾಡಿದ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಅದಕ್ಕಾಗಿ ಕೆಲವೊಂದು ಚಿತ್ರಗಳ ಪರಿಕಲ್ಪನೆ ನಿಮ್ಮಲ್ಲಿ ಇರಬೇಕಾಗ್ತೈತಿ. ಈ ಚಿತ್ರ ಈ ರೀತಿಯಾಗಿ ಹಾಕಿದ್ನಿ ಅಂದ್ರೆ ನಾ ಬಾಕ್ಸ್ ಅಂತಕ್ಕಂಥ ಇಲ್ಲಿ ಹಾಕಕೈತಿ ನೋಡಿ. ಈ ರೀತಿ ಬಾಕ್ಸ್ ಹಾಕಿದ್ನಿ ಅಂದ್ರೆ ಇದು ಗಂಡು ಅಂತಕ್ಕಂಥದ್ದು, ಗಂಡು ಮಕ್ಕಳಿದ್ದಾಗ ಈ ಬಾಕ್ಸ್ ಅಂತಕ್ಕಂಥ ಉಪಯೋಗ ಮಾಡ್ಕೊಳ್ತೀವಿ ನಾವು ಬಿಡಿಸುವಾಗ. ಈ ಬಾಕ್ಸ್ ಅಂತಕ್ಕಂಥದ್ದು, ಈ ಬಾಕ್ಸ್ ಅಂತಕ್ಕಂಥ ಇನ್ನೇನು ಬರೆಯಕತ್ತಿ ನೋಡ್ರಿ, ಇಲ್ಲಿ ಕಾಣಕತ್ತೈತಿ ನೋಡ್ರಿ. ಈ ಬಾಕ್ಸ್ ಅಂತಕ್ಕಂಥ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಗಂಡು. ಅದೇ ನಾ ವೃತ್ತ ಅಂತಕ್ಕಂಥ ಹಾಕಂದೆ ಅಂದ್ರೆ ಅದು ಹೆಣ್ಣು ಅಂತಕ್ಕಂಥ ಸಂಕೇತವನ್ನು ಕೊಡ್ತೈತಿ. ಮತ್ತು ಇವೆರಡರ ನಡುವೆ ಒಂದೇ ಒಂದು ಲೈನ್ ಗೆರೆ ಹಾಕಂದೆ ಅಂದ್ರೆ ಇವ್ರ ಸಂಬಂಧ ಏನು ಗುರುತಿಸ್ತೈತಪ್ಪ ಅಂದ್ರೆ ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಅಂತಕ್ಕಂಥ ಸೂಚನೆ ಕೊಡ್ತೈತಿ ನಮಗಿದು. ಒಂದು ವೇಳೆ ಡಬಲ್ ಗೆರೆ ಹಾಕಂದೆ ಅಂದ್ರೆ ಇದು ಏನು ಸೂಚನೆ ಕೊಡ್ತೈತಪ್ಪ ಅಂದ್ರೆ ನಮ್ಗೆ ಗಂಡ ಹೆಂಡತಿ ಅಂತಕ್ಕಂಥ ಅರ್ಥವನ್ನು ಕೊಡ್ತೈತಿ. ಒಂದು ಗೆರೆ ಹಾಕಿದೇವಂದ್ರೆ ಸಹೋದರ ಸಹೋದರಿಯರಾಗಿರ್ತಾರೆ. ಡಬಲ್ ಗೆರೆ ಹಾಕಿದ್ದೇವಂದ್ರೆ ಇಲ್ಲಿ ಗಂಡ ಹೆಂಡತಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತೈತಿ ಅನ್ನೋದು ಮೊದಲು ನಿಮ್ಗೆ ಕಲ್ಪನೆ ಇರಲಿ. ಮತ್ತು ಒಂದೇ ತಲೆಮಾರಿನವರಿದ್ರಂದ್ರೆ ಇದು ನೇರವಾಗಿ ಬರ್ಕೋತ ಹೋಗ್ತೀವಿ. ಇವ್ರಿಗಿಂತ ಇನ್ನೊಂದು ದೊಡ್ಡ ತಲೆಮಾರಿ ಇತ್ತಂದ್ರೆ ಇದ್ರ ಮ್ಯಾಲೆ ಬರ್ಕೋತ ಹೋಗ್ತೀವಿ. ಇದಕ್ಕಿಂತ ಸಣ್ಣ ತಲೆಮಾರಿ ಇತ್ತಂದ್ರೆ ಇವ್ರ ಮಕ್ಕಳು ಇದ್ದಂದ್ರೆ ಇವ್ರ ತೆಳಗೆ ಬರ್ಕೋತ ಹೋಗ್ತೀವಿ ನಾವು. ಈ ಕಲ್ಪನೆ ನಿಮ್ಮಲ್ಲಿ ಇತ್ತಂದ್ರೆ ನಾ ಹೇಳ್ತಕ್ಕಂಥದ್ದು ಈಗ ನಿಮ್ಗೆ ಸುಲಭವಾಗಿ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಅರ್ಥ ಆಗ್ತಾ ಹೋಗ್ತೈತಿ. ಇದ್ರ ಬಿಡಿಸ್ತೇನೆ ನೋಡ್ರಿ. ಈಗ ಏನು ಹೇಳ್ಯಾರ ಇಲ್ಲಿ? ಎ ಯು ಬಿಯ ತಂಗಿಯಾಗಿದ್ದಾಳೆ. ಇಲ್ಲಿ ಎ ಅಂತಕ್ಕಂಥವ್ರು ಅದಾರ, ಇಲ್ಲಿ ಬಿ ಅಂತ ಬರ್ಕೋತೀನಿ ನಾ. ಈಗ ಒಂದು ಸ್ಪಷ್ಟ ಆಗೈತಿ. ಈ ವಾಕ್ಯದಾಗ 1ನೇ ವಾಕ್ಯ ಓದ್ತೀನಿ ನೋಡ್ರಿ ನಾನು. ಎ ಯು ಬಿಯ ತಂಗಿಯಾಗಿದ್ದಾಳೆ, ಬಿಯ ತಂಗಿಯಾಗಿದ್ದಾಳೆ ಅಂದರೆ ಎ ಅಂತಕ್ಕಂಥವ್ರು ಕಡಾಖಂಡಿತವಾಗಿ ಹೆಣ್ಮಗಳು ಅದಾಳ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತೈತಿ. ಅದಕ್ಕಾಗಿ ನಾ ಇದಕ್ಕೆ ವೃತ್ತ ಅಂತಕ್ಕಂಥ ಬಳಕೆ ಮಾಡ್ಕೋತೀನಿ ನೋಡ್ರಿ. ಹೆಣ್ಮಕ್ಳಿಗೆ ವೃತ್ತ. ಬಿ ಇನ್ನೂ ನಾನು ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಗಂಡು ಅದನ್ನು ಹೆಣ್ಣದನ್ನು ಗೊತ್ತಿಲ್ಲ. ಹೆಂಗೆ ಈ ವಾಕ್ಯ ಓದಿದಾಗ ಗೊತ್ತಾಗ್ತೈತೆ ನೋಡ್ರಿ. ಎ ಯು ಬಿಯ ತಂಗಿಯಾಗಿದ್ದಾಳೆ. ಅದಕ್ಕಾಗಿ ಆಮೇಲೆ ಹಾಕ್ತೀನಿ ಬಿಗೆ ಏನು ಹಾಕ್ಬೇಕು ಅನ್ನೋದು ನೋಡೋಣ ಅಂತ ಮುಂದಿನ ವಾಕ್ಯ ಓದ್ತೀನಿ ನೋಡ್ರಿ. ಸಿ ಯು ಬಿಯ ತಾಯಿಯಾಗಿದ್ದಾಳೆ ಅಂದರೆ ಇವ್ರಕ್ಕಿಂತ ದೊಡ್ಡ ತಲೆಮಾರದು, ಮ್ಯಾಲೆ ಹಾಕ್ಬೇಕಿದ್ರೆ ತಾಯಿ ಅಂತ ಹೇಳಕತ್ತಾರೆ. ತಾಯಿ ಅಂದರೆ ಹೆಣ್ಮಗಳು ಇರ್ತಾಳೆ. ಸಿ ಅಂತಕ್ಕಂಥವ್ರು ಬಿಯ ತಾಯಿ ಮೇಲೆ ಹೋಗ್ತೈತೆ ನೋಡ್ರಿ. ಯಾಕಂದ್ರೆ ಮತ್ತೊಂದು ತಲೆಮಾರ ಐತಿ. ಇಲ್ಲಿ ಸಿ ಅಂತಕ್ಕಂಥ ಹಾಕ್ತಾನೆ, ವೃತ್ತ ಹಾಕ್ತಾನೆ. ಯಾಕೆ? ಹೆಣ್ಮಗಳು ತಾಯಿ ಅಂತಕ್ಕಂಥವ್ರು ಹೆಣ್ಮಗಳು ಇರ್ತಾರೆ. ಅದಕ್ಕೆ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನಾ ವೃತ್ತ ಅಂತಕ್ಕಂಥ ಹಾಕ್ತೀನಿ. ಮುಂದೆ ಓದ್ತೀನಿ ನೋಡ್ರಿ ವಾಕ್ಯ. ಇದು ಆಯ್ತಾ? ಇಲ್ಲಿ ತನಕ ಬಂದೆ ನಾ. ಈಗ ಈ ಮುಂದಕ್ಕೆ ಬರ್ರಿ. ಡಿ ಯು ಸಿಯ ತಂದೆಯಾಗಿದ್ದಾನೆ. ತಂದೆ ಅಂದ್ರೆ ಗಂಡು ಮಗ. ಡಿ ಅಂತಕ್ಕಂಥದ್ದು ಡಿ ಸಿಯ ತಂದೆ ಅಂತಕ್ಕಂಥ ಹೇಳಕತ್ತಾರ. ಅದಕ್ಕೆ ನಾನು ಚೌಕ ಹಾಕ್ತೀನಿ ನೋಡ್ರಿ. ಯಾಕೆ? ಗಂಡು ಮಗ ಅದ ನೀವು, ಅದಕ್ಕೆ ಚೌಕ ಅಂತಕ್ಕಂಥ ಉಪಯೋಗ ಮಾಡ್ಕೊಂಡೆ. ಇನ್ನೊಂದು ತಲೆಮಾರ ಐತಿ, ದೊಡ್ಡ ತಲೆಮಾರ ಹಿರಿಯರು ಅದಾರ, ಅದಕ್ಕೆ ಮ್ಯಾಲೆ ಬರ್ತೈತಿ ಇದು. ಇಲ್ಲಿ ತನಕ ಬಂದೆ ನಾ. ಈಗ ಮುಂದೆ ಗಮನಿಸ್ರಿ. ಇಲ್ಲಿ ಇದ್ರೊಳಗೆ ಸಹೋದರಿ ಅಂದ್ರೆ ಒಂದೇ ಲೈನ್ ಹಾಕ್ಬೇಕಲ್ಲ. ಇಲ್ಲಿ ಎ ಮತ್ತು ಬಿ ನಡುವೆ ಸಹೋದರಿ ಐತಿ, ಒಂದೇ ಲೈನ್ ಹಾಕಿದೆ.
ಡಿ ಯು ಸಿಯ ತಂದೆಯಾಗಿದ್ದಾನೆ. ಡಿ ಯು ಸಿಯ ತಂದೆಯಾಗಿದ್ದಾನೆ. ಇಲ್ಲಿ ತನಕ ಬಂದಿನ ಈಗ. ಮುಂದಿನ ವಾಕ್ಯ ನೋಡ್ರಿ. ಇಯು ಡಿಯ ತಾಯಿಯಾಗಿದ್ದಾಳೆ. ಈ ಅಂತಕ್ಕಂಥದ್ದು ಇಲ್ಲಿ ಅದ ನೋಡ್ರಿ. ಇದು ಹೆಣ್ಮಗಳೈತಿ. ಅಲ್ಲಿಗೆ ರೌಂಡ್ ಹಾಕಿಬಿಡ್ತೀನಿ ನೋಡ್ರಿ ನಾನು. ಈಗ ಇದು ಹೆಣ್ಮಗಳದಾಳೆ. ಈ ಯಾರ ತಾಯಿ ಆಗಿದ್ದಾಳೆ ಅಂತ, ಈ ಒಂದು ಡಿಯ ತಾಯಿ ಆಗಿದ್ದಾಳೆ ನೋಡ್ರಿ, ಗಮನಿಸ್ರಿ. ಹೌದಾ? ಮುಂದೆ ಪ್ರಶ್ನೆ ನೋಡ್ರಿ, ಓದ್ತೀನಿ ನಾನು. ಮುಂದೆ ಏನು ಪ್ರಶ್ನೆ ಮಾಡ್ಯಾನ, ಇಷ್ಟು ಸಂಬಂಧ ಗೊತ್ತಾಗತ್ತೈತೆ. ಒಂದು ಸ್ಪಷ್ಟವಾದ ಚಿತ್ರಣ ಕಣ್ಮುಂದೆ ಬರಕತ್ತೈತಿ. ಈಗ ಆ ಪ್ರಶ್ನೆ ಓದೋದು ಬೇಡ, ಇಲ್ಲಿ ರೇಖಾಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಬರ್ತೈತಿ. ಈಗ ಹಾಗಾದರೆ ಡಿಯ ತಾಯಿಯಾಗಿದ್ದಾಳೆ. ಹಾಗಿದ್ದರೆ ಎ ಮತ್ತು ಡಿ ನಡುವಿನ ಸಂಬಂಧ ಏನು ಅಂತೈತಿ. ಆದ್ರೆ ಕನ್ನಡದಾಗ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡೋದು ಸ್ವಲ್ಪ ತಪ್ಪ್ಯಾರ ಅನ್ನಿಸ್ತೈತಿ. ಎ ಮತ್ತು ಡಿ ನಡುವಿನ ಸಂಬಂಧವೇನು ಅಂತಕ್ಕಂಥದ್ದು ಏನೈತಲ್ಲ, ಹಂಗೆ ಆಗ್ಬಾರ್ದು ಪ್ರಶ್ನೆ. ಇಲ್ಲಿ ಇಂಗ್ಲೀಷ್ನಾಗ ಸರಿ ಐತಿ ನೋಡ್ರಿ. ದೆನ್ ಹೌ ಈಸ್ ಎ ರಿಲೇಟೆಡ್, ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂತ ಐತಿ. ಎ ಡಿಗೆ ಏನಾಗಬೇಕು ಅಂತಕ್ಕಂಥ ಪ್ರಶ್ನೆ ಬರ್ಬೇಕಾಗಿತ್ತು ಅಲ್ಲಿ. ಇಲ್ಲಿ ನಾವು ಎ ಮತ್ತು ಡಿ ನಡುವಿನ ಸಂಬಂಧ ಏನಾದ್ರು ಅಜ್ಜ ಮೊಮ್ಮಗನು ಆಗ್ತಾನೆ, ಇಲ್ಲಿ ಎಲ್ಲ ರೀತಿ ನಾವು ಕಲ್ಪನೆ ಮಾಡ್ಕೊಳ್ಳೋದಾಗ್ತೈತೆ. ಆದರೆ ಇಂಗ್ಲೀಷ್ ನೋಡ್ರಿ, ಇಂಗ್ಲೀಷ್ನ ಪ್ರಶ್ನೆ ಸ್ಪಷ್ಟ ಐತಿ. ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂತಕ್ಕಂಥದ್ದು ಐತಿ. ಇಲ್ಲಿ ಡಿ ಅದಾನ, ಡಿ ಇಲ್ಲಿ ಐತಿ. ಎಲ್ಲಿ ಐತಿ ನೋಡಕತ್ತೀರಿ ನೀವು? ಡಿ ಇಲ್ಲಿ ಅದಾನ. ಡಿ ಮಗಳು ಸಿ, ಸಿ ಮಗ ಅಥವಾ ಮಗಳು ಬಿ ಅದಾಳ. ಬಿ ಮತ್ತು ಎ ಅಂತಕ್ಕಂಥವ್ರು, ಎ ಅಂತಕ್ಕಂಥವ್ರು ಸಿಯ ಮಗಳಾದ್ಲು, ಸಿಯ ಮಗಳಾದ್ಲು. ಡಿಗೆ ಏನಾಗ್ತಾನ, ಎ ಡಿಗೆ ಏನಾಗಬೇಕಪ್ಪ ಅಂದ್ರೆ ಮೊಮ್ಮಗಳಾಗ್ತಾಳೆ ನೋಡ್ರಿ. ಹೌದಾ? ಅಂದ್ರೆ ಎ ತಾಯಿ ಯಾರು? ಸಿಯ. ಸಿ ತಂದೆ ಯಾರು? ಡಿಯ. ಅಂದಾಗ ಎ ಡಿಗೆ ಏನು ಸಂಬಂಧ ಆಗ್ತೈತಿ? ಡಿಗೆ ಏನಾಗಬೇಕು? ಎ ಡಿಗೆ ಏನಾಗಬೇಕಂದ್ರೆ ಮೊಮ್ಮಗಳಾಗ್ತಾಳ. ಅದಕ್ಕಾಗಿಲ್ಲ 4ನೇ ಆಯ್ಕೆ ಅಂತಕ್ಕಂಥ ಏನು ಕೊಟ್ಟಾರ ನೋಡ್ರಿ, ಇದು ನಮ್ಗೆ ಸರಿಯಾದ ಉತ್ತರ ಆಗ್ತೈತಿ ನೋಡ್ರಿ. ರಕ್ತ ಸಂಬಂಧದ ಮೇಲೆ ಏನು ಪ್ರಶ್ನೆಗಳು ಬರ್ತಾವಲ್ಲ, ಅವನ್ನು ನಾವು ಇದೇ ಕ್ರಮದ ನಾವು ಬಿಡಿಸ್ಕೊತ ಹೋದೆವಂದ್ರೆ ಮಾತ್ರ ಉತ್ತರ ಬೇಗವನ್ನೇ ಸಿಗೋಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏತ್ರ ಮೇಲೆ ಐತೆ ನೋಡ್ರಿ ಮುಂದಿನ ಪ್ರಶ್ನೆ, 102ನೇ ಪ್ರಶ್ನೆ ನೋಡ್ರಿ. ಈಗ 2ನೇ ಪ್ರಶ್ನೆ, 102ನೇ ಪ್ರಶ್ನೆ ಗಮನಿಸೋಣ. ಈ ಪ್ರಶ್ನೆ ಅಂತಕ್ಕಂಥದ್ದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಕನ್ನಡದಾಗ ಇದಕ್ಕೆ ಸಾಂಕೇತಿಸುವ ಪರೀಕ್ಷೆ ಅಂತ ಕರಿತೀವಿ. ಈ ಒಂದು ವಿಷಯದ ಮೇಲೆ ಪ್ರಶ್ನೆ ಅಂತಕ್ಕಂಥ ಬಂದೈತಿ. ಏನಿದೆ ಪ್ರಶ್ನೆ ಒಂದ್ಸರಿ ಓದ್ತೀನಿ ನೋಡ್ರಿ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಕಂಪ್ಯೂಟರ್ COMPUTR ಅನ್ನು RFUVQNPC ಎಂದು ಬರೆಯಲಾಗುತ್ತದೆ. ಅದೇ ಸಂಕೇತ ಭಾಷೆಯಲ್ಲಿ ಮೆಡಿಸಿನ್ MEDICINE ಅನ್ನು ಹೇಗೆ ಬರೆಯಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತಕ್ಕಂಥದ್ದು ಒಂದು ಪಾಠನೇ ಐತಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಕ್ಕಂಥದ್ದು ಬೇಕಾಗ್ತೈತಿ. ಇದು ಒಂದು ತಿಳಿಸಿದ ತಕ್ಷಣ ನಿಮ್ಗೆ ಇದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಬರಿತೀನಿ ಅಂತಕ್ಕಂಥದ್ದು ಸಹ ಸಾಧ್ಯ ಆಗೋದಿಲ್ಲ. ಆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಇರ್ತಕ್ಕಂಥ ಒಂದು ವಿಷಯದ ಮೇಲೆ ಮಾಡಿರ್ತಕ್ಕಂಥ ವಿಡಿಯೋವನ್ನು ಬೇಕು ಅಂತಕ್ಕಂಥವ್ರು ಕಾಮೆಂಟ್ ಮಾಡಿ ಹೇಳ್ರಿ. ಯಾವ ಒಂದು ಪಾಠದ ಯಾವ ಕ್ರಮದ ಯಾವ ಪಠ್ಯಕ್ರಮದ ವಿಷಯದ್ದು ಅವಶ್ಯಕತೆ ಐತಿ ಎಂಬುದನ್ನು ಕಾಮೆಂಟ್ ಮಾಡಿರಿ. ಯಾವ ಒಂದು ಪಾಠದ ಕಾಮೆಂಟ್ ಹೆಚ್ಚಿರ್ತೈತೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ, ಅದ್ರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಕೊಡೋಣ ಅಂತ. ಈಗ ಇದ್ರ ಬಗ್ಗೆ ಸ್ವಲ್ಪ ಸಾಧ್ಯ ಆದಷ್ಟು ಸ್ವಲ್ಪ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಕಂಪ್ಯೂಟರ್ ಅಂತಕ್ಕಂಥದ್ದು ಏನೈತಲ್ಲ, ಇದಕ್ಕೆ ಏನು ಸಂಕೇತ ಬಳಸ್ಯಾರಪ್ಪ ಅಂದ್ರೆ ಅವರು RFUVQNPC ಅಂತಕ್ಕಂಥದ್ದನ್ನು ಬರೆಯಲಾಗಿದೆ. ಇಲ್ಲಿ ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಕೊನೆಯ ಅಕ್ಷರವನ್ನು ಮೊದಲು ಬರ್ದಾರ, ಈ ಕಂಪ್ಯೂಟರ್ಲಿರ್ತಕ್ಕಂಥ ಮೊದಲ ಅಕ್ಷರವನ್ನು ಕೊನೆ ಬರ್ದಾರ. ಇಲ್ಲಿ ಸ್ಪಷ್ಟವಾಗಿ ನೋಡಕತ್ತೀವಿ, ಇಲ್ಲಿ ಸಂಕೇತದಾಗ ಸ್ಪಷ್ಟವಾಗಿ ಇದೊಂದು ಸ್ಪಷ್ಟ ಆಯ್ತು ನನಗೆ. ನಂತರ ನಾವು ಉಲ್ಟಾ ಹೋದಾಗ ಆರ್ ಆದಮೇಲೆ ಇ ಅಂತಕ್ಕಂಥದ್ದು ನೋಡೋಣ.
ಈಗ ಏನು ಬಳಕೆ ಮಾಡ್ಕೊಂಡಾರಪ್ಪ ಅಂದ್ರೆ ಅವರು ಈಗ ಎಫ್ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಈಗ ಎಫ್ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಎ ಬಿ ಸಿ ಡಿ ಇ ಆಗನ ಎಫ್ ಮುಂದಿನ ಅಕ್ಷರ ಬಳಕೆ ಮಾಡ್ಕೊಂಡಾರ. ಅದೇ ರೀತಿ ಟಿಗೆ ಅದರ ಮುಂದಿನ ಅಕ್ಷರವನ್ನು ಯು ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಈ ಯುಗ ವಿ ಅಂತಕ್ಕಂಥ ಅದರ ಮುಂದಿನ ಅಕ್ಷರ ಬಳಕೆ ಮಾಡ್ಕೊಂಡಾರ. ಪಿಗೆ ಅದರ ಮುಂದಿನ ಅಕ್ಷರ ಕ್ಯೂ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಎಮ್ಗೆ ಅದರ ಮುಂದಿನ ಅಕ್ಷರ ಎನ್ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಎನ್ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ ನೋಡ್ರಿ. ಇನ್ನು ಓ ಅಂತಕ್ಕಂಥದ್ರ ಮುಂದಿನ ಅಕ್ಷರ ಪಿ ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಇದು ಸ್ಪಷ್ಟ ಆಯ್ತು. ಯಾವ ಸಂಕೇತದ ಬರ್ದಾರ ಅನ್ನೋದು ಇಲ್ಲಿ ಮೊದಲು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ. ಅದನ್ನು ತಿಳ್ಕೊಂಡ ನಂತರ ಮುಂದೆ ಕೊಟ್ಟಿರ್ತಕ್ಕಂತಹ ಒಂದು ಶಬ್ದಕ್ಕಾಗಿರ್ಬೋದು ಅಕ್ಷರಗಳಿಗಾಗಿರ್ಬೋದು ನಾವು ಸಂಕೇತ ಕೊಡೋಕ್ಕೆ ಸಾಧ್ಯ ಎಂಬುದು ಆಗ್ತೈತಿ. ಈಗ ಮೆಡಿಸಿನ್ಗೆ ಯಾವ ಸಂಕೇತ ಕೊಡ್ಬೋದು ಅದೇ ಭಾಷೆದಾಗ ಮೇಲಿನ ಭಾಷೆಯಲ್ಲಿ ಯಾವ ರೀತಿ ಕೊಡ್ಬೋದು ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಕೊನೆಯ ಅಕ್ಷರ ಮೆಡಿಸಿನ್ದಾಗ ಇ ಐತೆ. ಇ ಅಂತಕ್ಕಂಥದ್ದು ನಮ್ಮ ಪ್ರಾರಂಭದಾಗ ಬರಬೇಕಪ್ಪ. ಇ ಅಂತಕ್ಕಂಥದ್ದು ಪ್ರಾರಂಭದಾಗ ಬರಬೇಕು. ಆದರೆ ಒಂದನೇ ಆಯ್ಕೆದಾಗ ಮತ್ತು ಮೂರನೇ ಆಯ್ಕೆದಾಗ ಈ ಅಂತಕ್ಕಂಥ ಪ್ರಾರಂಭದಾಗ ಇಲ್ಲ ಅಂದರೆ ಇವೆರಡೂ ನಮ್ಗೆ ಉತ್ತರ ಆಗೋದಿಲ್ಲ. ಕಡಾಖಂಡಿತವಾಗಿ ಉತ್ತರ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎರಡನೇ ಆಯ್ಕೆ ಆಗ್ತೈತಿ, ಆಲಿಕ್ಕಂದ್ರೆ ನಾಲ್ಕನೇ ಆಯ್ಕೆ ಆಗ್ತೈತಿ. ಯಾಕಂದ್ರೆ ಎರಡನೇ ಆಯ್ಕೆದಾಗೂ ಮೊದಲು ಈ ಬಂದೈತಿ, ನಾಲ್ಕನೇ ಆಯ್ಕೆದಾಗೂ ಮೊದಲು ಈ ಬಂದೈತಿ. ಆಮೇಲೆ ಮೊದಲನೇ ಅಕ್ಷರ ಎಮ್ ಅಂತಕ್ಕಂಥ ಏನೈತಿ ನೋಡ್ರಿ. ಆ ಮೊದಲನೇ ಅಕ್ಷರ ಎಮ್ ಅಂತಕ್ಕಂಥದ್ದು ಏನೈತಲ್ಲ ಅದು ಕೊನೆಗೆ ಬರಬೇಕು. ಈ ಎರಡನೇ ಆಯ್ಕೆದಾಗೂ ಎಮ್ ಅಂತಕ್ಕಂಥ ಕೊನೆಗೆ ಐತಿ, ನಾಲ್ಕನೇ ಆಯ್ಕೆದಾಗೂ ಎಮ್ ಅಂತಕ್ಕಂಥ ಕೊನೆಗೆ ಐತೆ. ಎರಡರಾಗ ಇನ್ನೂ ನಮ್ಗೆ ಸ್ಪಷ್ಟ ಆಗ್ತಾ ಇಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗಮ್ಮ. ಎನ್ ಅಂತಕ್ಕಂಥ ತೊಗೊಳಮ್ಮ. ಎನ್ ಆಗಿಂದ ಅಲ್ಲಿ ಮ್ಯಾಲೆ ಏನು ಮಾಡ್ಯಾರ, ಮುಂದಿನ ಅಕ್ಷರ ಆಯ್ಕೆ ಮಾಡ್ಕೊಂಡಾರ. ಎನ್ ಆಗನ ಏನು ಬರ್ತೈತೆ ನಮ್ಗೆ, ಓ ಅಂತಕ್ಕಂಥ ಬರ್ತೈತೆ. ಓ ಅಂತಕ್ಕಂಥದ್ದು ಐತಿ, ಎರಡರಾಗೂ ಐತಿ. ಎರಡನೇ ಆಯ್ಕೆದಾಗೂ ಐತಿ, ನಾಲ್ಕನೇ ಆಯ್ಕೆದಾಗೂ ಐತಿ. ಇನ್ನೂವರೆಗೆ ಗೊತ್ತಾಗಲ್ಲ ನಮ್ಗೆ. ಅದ್ರ ಹಿಂದಕ್ಕೆ ಹೋಗೋಣ. ಐ ಅಂತಕ್ಕಂಥ ಐತಿ. ಐದಾದ್ರ ಮುಂದಿನ ಅಕ್ಷರ ಜೆ. ಓಕೆ, ಎರಡನೇ ಆಯ್ಕೆದಾಗೂ ಜೆ ಐತಿ, ನಾಲ್ಕನೇ ಆಯ್ಕೆದಾಗೂ ಜೆ ಐತಿ. ಇನ್ನೂ ಗೊತ್ತಾಗಲ್ಲ. ಅದ್ರ ಹಿಂದಿನ ಅಕ್ಷರ ಸಿಗೆ ಹೋಗ್ತೀನಿ. ಸಿ ಇದ್ರ ಮುಂದಿನ ಅಕ್ಷರ ಏನೈತಪ್ಪ ಅಂದ್ರೆ ಡಿ. ಎರಡನೇ ಆಯ್ಕೆದಾಗೂ ಡಿ ಐತಿ, ನಾಲ್ಕನೇ ಆಯ್ಕೆದಾಗೂ ಡಿ ಐತಿ. ಇನ್ನು ಗೊತ್ತಾಗೋದಿಲ್ಲ. ಈಗ ಗೊತ್ತಾಗ್ತೈತಿ ನೋಡ್ರಿ. ಇಲ್ಲಿ ಐ ಅಂತಕ್ಕಂಥದ್ದು ಮುಂದಿನ ಅಕ್ಷರ ನಮ್ಗೆ ಜೆ ಬರ್ತೈತಿ ಹೊರತು ಇ ಬರೋದಿಲ್ಲ. ಎರಡನೇ ಆಯ್ಕೆದಾಗ ಇ ಅಂತ ಕೊಟ್ಟಾನ, ಅದಕ್ಕೆ ಇಲ್ಲಿ ತಪ್ಪಾಯ್ತು ನಮ್ಗೆ. ಇಲ್ಲಿ ನಾಲ್ಕನೇ ಆಯ್ಕೆದಾಗ ಜೆ ಅಂತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿ ಐತೆ ನೋಡ್ರಿ. ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ನೀವು ಹಾಕೇ ಬಿಡ್ರಿ. ಅದಕ್ಕೆ ನಾಲ್ಕನೇ ಆಯ್ಕೆ ಸರಿ ಅಂತೇಳಿ ನಾವು ಗುರುತಿಸೋಕೆ ಸಾಧ್ಯ ಆಗ್ತೈತೆ. ಯಾಕಪ್ಪ ನಾಲ್ಕು ಕೊಟ್ಟಿರ್ತಕ್ಕಂಥ 4 ಆಯ್ಕೆದಾಗ 3 ಆಯ್ಕೆ ಕಡಾಖಂಡಿತವಾಗಿ ಆಗೋದಿಲ್ಲ ಅಂತ ಅಂದಾಗ ನೀವು ಮುಂದಿನ ಯೋಚನೆ ಮಾಡ್ಕೋತಾ ಟೈಮನ್ನು ವೇಸ್ಟ್ ಮಾಡ್ಕೋತಾ ಕುಂದ್ರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 125 ಪ್ರಶ್ನೆಗಳನ್ನು ನೀವು 2 ಗಂಟೆ 30 ನಿಮಿಷದಾಗ ಬರಿಬೇಕಾಗಿರ್ತೈತಿ. ಅದಕ್ಕೆ ನಮ್ಗೆ ಉತ್ತರ ಕ್ಲಿಯರ್ ಐತಿ. 3 ಆಯ್ಕೆ ಹೊರಟೋದು, 1 ಆಯ್ಕೆ ಸಿಕ್ತು. ನಿಮ್ಮ ಮನಸ್ಸಿಗೆ ಗೊತ್ತಾಗಲಿ, ನಿಮ್ಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಮುಂದಿಂದು ತಿಳಿಸ್ಕೊತ ಹೋಗ್ತೀನಿ ನೋಡ್ರಿ. ನಾ ಈಗ ಈ ಪರೀಕ್ಷೆದಾಗ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಐ ಆಗನ ಜೆ ಬರಬೇಕು, ಜೆ ಬಂದೈತಿ. ಡಿ ಆಗನ ಇ ಬರಬೇಕು, ಇ ಬಂದೈತಿ. ಇ ಆಗನ ಎಫ್ ಬರಬೇಕು, ಎಫ್ ಬಂದೈತಿ ನೋಡ್ರಿ. ಇಲ್ಲಿ ನಾಲ್ಕನೇ ಆಯ್ಕೆದಾಗ ಇ ಬಂದೈತಿ, ಎಫ್ ಬಂದೈತಿ. ಅದಕ್ಕಾಗಿ ನಮಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಆಯ್ಕೆ ಸರಿ ಆಗ್ತೈತಿ. ಈ ರೀತಿಯಾಗಿ ಇದೇ ರೀತಿಯಾಗಿರೋದಿಲ್ಲ ಪ್ರಶ್ನೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದ ತಕ್ಷಣ ಎಲ್ಲ ಸರ್ ಇದೇ ರೀತಿ ಬರ್ತಾವಂತಲ್ಲ. ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಯಾವ ಸಂಕೇತ ಬಳಕೆ ಮಾಡ್ಯಾರ ಎಂಬುದು ಕಂಡುಹಿಡಿದು ಭಾಳ ಮಹತ್ವ ಇಲ್ಲಿ. ಅದ್ರ ನಡುವೆ ಯಾವ ರೀತಿ ಸಂಬಂಧವನ್ನು ಏರ್ಪಾಡು ಮಾಡ್ಯಾರ ಅದ್ರ ತಕ್ಕಂತೆ ನಾವು ಮುಂದಿನ ಸಂಕೇತ ಕೊಡಬೇಕಾಗ್ತೈತಿ ಹೊರತು ಮೇಲಿಂದ ನೋಡಿದ್ರೆ ಡೈರೆಕ್ಟ್ ಉತ್ತರ ಕಂಡುಹಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ರೀತಿ ಇದೇ ಪ್ರಶ್ನೆ ಬರ್ತಾವಂತೇಳಿ ತಿಳ್ಕೊಬೇಡ್ರಿ. ಅದನ್ನು ಆ ಒಂದು ಟಾಪಿಕ್ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೊರಿ. ಮುಂದಿನ ಪ್ರಶ್ನೆ ಹೋಗ್ತೀನಿ ನೋಡ್ರಿ. 103ನೇ ಪ್ರಶ್ನೆ ಅದ್ರ ಮೇಲೆ ಐತಿ ನೋಡಂಬರ್ರಿ. ಓಕೆ, ಪ್ರಶ್ನೆ ನೋಡ್ರಿ, ಭಾಳ ಸುಲಭ ಐತಿ. ದಿಕ್ಕುಗಳ ಪರೀಕ್ಷೆಗಳ ಮೇಲೆ ಪ್ರಶ್ನೆ ಐತಿ. ನಿಮ್ಗೆ ಮೂಲಭೂತ ದಿಕ್ಕುಗಳು, ಆ ದಿಕ್ಕುಗಳ ಮೇಲೆ ಪ್ರಶ್ನೆ ತೆಗೆದಾನ. ನಿಮ್ಗೆ ದಿಕ್ಕುಗಳು ಗೊತ್ತದವೋ ಇಲ್ಲೋ ಅಂತಕ್ಕಂಥ ತಿಳ್ಕೊಬೇಕಾಗೈತೆ. ಅವರು ಏನೈತೆ ಪ್ರಶ್ನೆ ಓದ್ತೀನಿ ನೋಡ್ರಿ. ಒಂದು ವೇಳೆ ಆಗ್ನೇಯವು ಉತ್ತರ,
ಆಗ್ನೇಯ ದಿಕ್ಕನ್ನು ನೀವು ಉತ್ತರ ಅಂತ ತಿಳ್ಕೊರಿಪ್ಪ ಅಂತ ಹೇಳ್ಯಾರ ಅವರು. ಆಗ್ನೇಯನೇ ಉತ್ತರಕ್ಕೆ ತಂದು ಇಟ್ಕೋರಿ. ಅಲ್ಲಿ ಕಾಮ ಕೊಟ್ಟವ್ರು ನೋಡ್ರಿ. ಪ್ರಶ್ನೆ ಓದುವಾಗೂ ನೀವು ಅಲ್ಲಿ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಗಮನಿಸ್ಕೊತ ಹೋದ್ರಿ. ಯಾಕಂದ್ರೆ ಅರ್ಥಕ್ಕೆ ಅನರ್ಥವಾಗಿ ನೀವು ಪ್ರಶ್ನೆ ಓದಿದ್ರಿ ಅಂದ್ರೆ ನಿಮ್ಮ ಪ್ರಶ್ನೆ ಅರ್ಥ ಆಗದೆ ಅಲ್ಲಿ ತಪ್ಪಾಗ್ತಕ್ಕಂಥದ್ದು ಬಹಳ ಇರ್ತೈತೆ. ಅದಕ್ಕಾಗಿ ಒಂದು ವೇಳೆ ಆಗ್ನೇಯ ಉತ್ತರ ಅಲ್ಲಿ ಕಾಮ ಐತೆ ನೋಡ್ರಿ. ಈಶಾನ್ಯವು ಪಶ್ಚಿಮ ಈ ರೀತಿಯಲ್ಲಿ ಬದಲಾದರೆ ಇಲ್ಲಿ ಪಶ್ಚಿಮ ಏನಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಐತಿ. ಪಶ್ಚಿಮ ದಿಕ್ಕ ಯಾವ ದಿಕ್ಕ ಅಂತ ತಿಳ್ಕೊತೀರಿ ಅಂತ ಪ್ರಶ್ನೆ ಐತಿ. ಇಲ್ಲಿ ಮೊದಲ 4 ಮುಖ್ಯ ದಿಕ್ಕುಗಳದಾವು, 4 ಉಪದಿಕ್ಕುಗಳದಾವು. ಅವುಗಳ ಕಲ್ಪನೆ ನಿಮ್ಮ ಹತ್ರ ಇರಬೇಕು ಮೊದಲು. ಅಂದಾಗಿ ಹೇಳಿ ತಿಳಿತೈತಿ ಹೊರತು ಇಲ್ಲ ಅಂದರೆ ತಿಳಿಯೋದಿಲ್ಲ. ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀವಿ ನೋಡಿ, ಚಿಕ್ಕ ಪ್ರಯತ್ನ. ಇದಕ್ಕೂ ಒಂದು ಟಾಪಿಕ್ನೇ ಐತಿ, ಬೇರೆನೇ ಐತಿ. ದಿಕ್ಕುಗಳ ಪರೀಕ್ಷೆ ಅಂತೇಳಿ ಇದೇ ಸ್ವರೂಪದಾಗ ಎಲ್ಲ ಪ್ರಶ್ನೆ ಇರೋದಿಲ್ಲ. ಇಲ್ಲಿ ಗಮನಿಸ್ತಾ ಬರೋಣ. ಯಾವಾಗಲೂ ನಾವು ಒಂದು ನಕಾಶೆ ಮುಂದೆ ನಿಂತಾಗ ಈ ಮೇಲ್ಭಾಗ ಅಂತಕ್ಕಂಥ ಯಾವಾಗಲೂ ಏನಾಗಿರ್ತೈತಪ್ಪ ಅಂದ್ರೆ ಉತ್ತರ ದಿಕ್ಕಾಗಿರ್ತೈತಿ. ಕೆಳಭಾಗ ಅಂತಕ್ಕಂಥ ಯಾವಾಗಲೂ ದಕ್ಷಿಣ ಅಂತಕ್ಕಂಥ ಆಗಿರ್ತೈತಿ. ಆಮೇಲೆ ಈ ಕಡೆ ಹಿಂಗೆ ಹೊಡೆದಾಗ ನಿಮ್ಮ ಎಡಗೈ ಮೇಲ್ಕತ್ರೀಗ ನಿಮ್ಮ ಎಡಭಾಗ ಯಾವಾಗಲೂ ಏನಾಗಿರ್ತೈತಪ್ಪ ಅಂದ್ರೆ ಪಶ್ಚಿಮ ದಿಕ್ಕಾಗಿರ್ತೈತಿ. ನಿಮ್ಮ ಬಲಭಾಗ ಯಾವಾಗಲೂ ಏನಾಗಿರ್ತೈತಪ್ಪ ಅಂದ್ರೆ ಪೂರ್ವ ದಿಕ್ಕ. ನೀವು ಎಲ್ಲೇ ನಿಂದ್ರಿ, ಆ ಕಡೆ ಮುಖ ಮಾಡಿರಿ. ಒಟ್ಟು ಒಂದು ನಕಾಶವನ್ನು ಕಣ್ಮುಂದೆ ತಗೋರಿ. ನಕಾಶವನ್ನು ಕಣ್ಮುಂದೆ ತಗೊಂಡಾಗ ಮೇಲ್ಭಾಗವೇ ಉತ್ತರ, ಕೆಳಭಾಗವೇ ದಕ್ಷಿಣ, ನಿಮ್ಮ ಎಡಭಾಗವೇ ಪಶ್ಚಿಮ, ಬಲಭಾಗವೇ ಪೂರ್ವ. ಇವು 4 ಮುಖ್ಯ ದಿಕ್ಕುಗಳು. ಇನ್ನು 4 ಉಪದಿಕ್ಕುಗಳು ಎಲ್ಲಿ ಬರ್ತಾವ್ರಿ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲೇನು ಹಾಕಕತ್ತಿ ನೋಡ್ರಿ, ಸಣ್ಣಗೆ ಹಾಕ್ತೀನಿ ನೋಡ್ರಿ. ಇವು 4 ಉಪದಿಕ್ಕುಗಳು. ಇವು ನೋಡಿ, ಇಲ್ಲಿ ಒಂದು ಸುಲಭವಾಗಿ ನೆನಪಿಟ್ಕೋರಿ. ಹಾಕೋದು ನೆನಪಿಟ್ಕೊಂಡ್ರಿ ಅಂತ ನಿಮ್ಗೆ ನೆನಪಾರೋದಿಲ್ಲ. ಈ ದಿಕ್ಕುಗಳು ಆಗ್ನೇಯ, ಇಲ್ಲಿದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಸುಲಭವಾಗಿ ಆನೆ ವಾಯಿ ಅಂತ ನೆನ್ಪಿಟ್ಕೋರಿ. ಆನೆ ವಾಯಿ. ಆದ್ರೆ ಆ ಎಲ್ಲಿ ಹಾಕ್ಬೇಕು ಅನ್ನೋದು ನೆನಪಿರ್ಬೇಕಾ? ಮತ್ತು ದಕ್ಷಿಣ ಮತ್ತು ಪೂರ್ವದ ಮಧ್ಯೆ ಆ ಬರಲಿ. ಮತ್ತು ನೀವು ದಕ್ಷಿಣ ಪಶ್ಚಿಮದಲ್ಲಿ ಹಾಕಿದ್ರೆ ಆನೆ ವಾಯಿ ಹಾಕಿನ ಅಂತ ಹಾಕೊಂಡು ಕುಂದ್ರಬೇಡ್ರಿ. ಈ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಬರ್ತಕ್ಕಂಥದ್ದೇ ಆಗ್ನೇಯ, ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಬರ್ತಕ್ಕಂಥದ್ದೇ ನೈಋತ್ಯ, ಪಶ್ಚಿಮ ಮತ್ತು ಉತ್ತರದ ಮಧ್ಯೆ ಬರ್ತಕ್ಕಂಥದ್ದೇ ವಾಯುವ್ಯ, ಉತ್ತರ ಮತ್ತು ಪೂರ್ವದ ಮಧ್ಯೆ ಬರ್ತಕ್ಕಂಥದ್ದೇ ಈಶಾನ್ಯ ದಿಕ್ಕ. ಹೌದಾ? ಅವ್ರೇನು ಹೇಳ್ಯಾರ ಪ್ರಶ್ನೆಗೆ ಹೋಗ್ತೀನಿ ನೋಡ್ರಿ. ಮತ್ತೆ ಈಗ ಪ್ರಶ್ನೆಗೆ ಹೋಗ್ತೀನಿ ನೋಡ್ರಿ. ಒಂದು ವೇಳೆ ಆಗ್ನೇಯ ಉತ್ತರ, ಈ ಆಗ್ನೇಯ ಐತಲ್ಲ ಅದಕ್ಕೆ ಉತ್ತರ ಅಂತ ಹೇಳ್ಯಾರ. ಎಷ್ಟು ಬಿಟ್ಟಾರಪ್ಪ ಅಂದ್ರೆ, ಒಂದು ಪೂರ್ವ ಬಿಟ್ಟಾರ, ನಡ್ವರ್ಕ ಈಶಾನ್ಯ ಬಿಟ್ಟಾರ, 2 ಬಿಟ್ಟಾರ, 3ನೇದು ಆಯ್ಕೆ ಮಾಡ್ಕೊಂಡಾರ ಅವರು. ಆಗ್ನೇಯನು ಉತ್ತರ ಅಂತ ಕಲ್ಪನೆ ಮಾಡ್ಕೋರಿ ಅಂತ ಕೊಟ್ಬಿಟ್ಟಾನ. ನಡವರ್ಕ 2 ಬಿಟ್ಟು 3ನೇದಕ್ಕೆ ತೊಗೊಂಡಾರ ಅನ್ನೋ ಕಲ್ಪನೆ ಬರಲಿ ನಿಂಬಲ್ಲಿ. ಈ ರೀತಿಯಾಗಿ ಯೋಚನೆ ಮಾಡಿದಾಗ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕಂಡಿಟ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗ್ತೈತಿ. ಅದೇ ರೀತಿ ನೋಡ್ರಿ, ಈಶಾನ್ಯವು ಪಶ್ಚಿಮ, ಈಶಾನ್ಯ ಅಂತಕ್ಕಂಥ ಐತಲ್ಲ ಅದು ಪಶ್ಚಿಮ ಆಗೇ ಆಗ್ತೈತಿ ನೋಡ್ರಿ. ಹೆಂಗೆ ಆಗ್ತೈತಿ ನೋಡ್ರಿ, ಈ ಕಲ್ಪನೆ ಮಾಡ್ಕೊಂಡ್ರೆ ಅದು ಪಶ್ಚಿಮಕ್ಕೆ ಹೋಗೇ ಹೋಗ್ತೈತಿ, ಈಶಾನ್ಯ ಪಶ್ಚಿಮಕ್ಕೆ ಹೋಗ್ತೈತಿ. ಇದು ಉತ್ತರವಾಗ 1 ಅಂತ ಹಾಕೋರಿ, ಇದು 2 ಅಂತ ಹಾಕೋರಿ. ಪಶ್ಚಿಮಕ್ಕೆ ಬಂದು ನಿಂತೇವೆ, 3ನೇದಕ್ಕೆ ನಾವು ಪಶ್ಚಿಮಕ್ಕೆ ಬಂದು ನಿಂತ್ಯ. ಮುಂದೆ ಏನೈತಿ ಪ್ರಶ್ನೆ ಇಲ್ಲಿ ಐತಿ ನೋಡ್ರಿ ನಮಗೆ. ಈ ರೀತಿ ಬದಲಾದ್ರೆ ಪಶ್ಚಿಮ ಏನಾಗ್ತೈತಿ ಅನ್ನೋದು ಪ್ರಶ್ನೆ ಐತಿ, ಮೇನ್ ಪ್ರಶ್ನೆ ಇದೆ ನಮ್ಗೆ. ಪಶ್ಚಿಮ ಏನಾಗ್ತೈತಿ ಅಂದ್ರೆ ನಡ್ಬರ್ಕ್ನ 2 ಬಿಡ್ರಿ. ಈಗ 1ನೇ ನೈಋತ್ಯ ಬಿಡ್ರಿ, 2ನೇ ದಕ್ಷಿಣ ಬಿಡ್ರಿ. ನಮ್ಗೆ 3ನೇದಕ್ಕೆ ಬಂದು ನಿಂತೇವೆ ನಾವು. ಎಲ್ಲಿಗೆ ಬಂದು ನಿಂತನಪ್ಪ ಅಂದ್ರೆ ಆಗ್ನೇಯ ಆಗ್ತೈತಿ. ಪಶ್ಚಿಮ ಏನಾಗ್ತೈತಪ್ಪ ಅಂದ್ರೆ ಇದೇ ಕ್ರಮದಾಗ ಉತ್ತರ ನಮ್ಗೆ ಆಗ್ನೇಯ ಅಂತಕ್ಕಂಥ ಆಗ್ತೈತೆ. ಆಗ್ನೇಯ ಎಷ್ಟನೇ ಆಯ್ಕೆ ಐತಪ್ಪ ಅಂದ್ರೆ ಇಲ್ಲಿ 3ನೇ ಆಯ್ಕೆ ಏನೈತಿ ನೋಡ್ರಿ, ಆಗ್ನೇಯ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಐತಿ. ಸರ, ಈ ದಿಕ್ಕುಗಳ ಮೇಲೆ ಇದೇ ರೀತಿ ಪ್ರಶ್ನೆ ಬರ್ತಾವನ್ರಿ ಎಲ್ಲ? ಇಲ್ಲ, ಬರೋದಿಲ್ಲ. ಮತ್ತೊಂದು ರೀತಿ ಬರ್ತಾವೆ. ಅದ್ರ ಬಗ್ಗೆ ನೋಡ್ರಿ, ದಿಕ್ಕುಗಳ ಬಗ್ಗೆ ಮಾಹಿತಿ ತಿಳ್ಕೊರಿ ಹೆಚ್ಚಿಂದು. ಮುಂದಿನ ಪ್ರಶ್ನೆ ನೋಡೋಣ. ಚಲೋ ಮಾಡಿದ್ದಿಲ್ಲ.
ಓಕೆ, ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 104ನೇ ಪ್ರಶ್ನೆ. ನೋಡಿ, 104ನೇ ಪ್ರಶ್ನೆ ಎಂಬುದು ಸರಣಿ ಪೂರ್ಣಗೊಳಿಸುವುದರ ಮೇಲೆ ಪ್ರಶ್ನೆ ಐತಿ. ಸರಣಿಯನ್ನು ಪೂರ್ಣಗೊಳಿಸುವುದು. ನೋಡಿ, ಇದಕ್ಕೂ ಒಂದು ಪಾಠನೇ ಐತಿ. ಇದ್ರ ಬಗ್ಗೆ ನಾವು ಮಾಹಿತಿ ಹೆಚ್ಚಿಗೆ ತೊಗೊಳ್ಬೇಕಾಗ್ತೈತಿ. ನಾವು ಈ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವುದು ಬರುತ್ತದೆ? ಏನೇನು ಮಾಡ್ಯಾರ ನೋಡ್ರಿ, ಗಮನಿಸ್ತಾ ಬರ್ರಿ. ಇವು ಒಂದೇ ರೀತಿಯ ಪ್ರಶ್ನೆ ಇರೋದಿಲ್ಲ. ನಾವು ಯೋಚನೆ ಮಾಡ್ಬೇಕಾಗ್ತೈತಿ. ಸರಣಿ ಬಿಡಿಸ್ಬೇಕಾದ್ರೆ ನಮ್ಗೆ ಒಂದು ಮೊದಲು ವರ್ಗ ಸಂಖ್ಯೆ, ಘನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸರಿ ಸಂಖ್ಯೆ, ಬೆಸ್ ಸಂಖ್ಯೆ, ಇವೆಲ್ಲದರ ಬಗ್ಗೆ ಸ್ವಲ್ಪ ನಮ್ಗೆ ಏನು ಬೇಕಾಗ್ತೈತಪ್ಪ ಅಂದ್ರೆ ಮಾಹಿತಿ ಇರಬೇಕಾಗ್ತೈತಿ. ಇದ್ದಾಗ ಈ ಸರಣಿ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಸುಲಭ ರೂಪದಲ್ಲಿ ನಾವು ಬಿಡ್ಸೋಕೆ ಏನಾಗ್ತೈತಿ, ಸಾಧ್ಯ ಅಂತಕ್ಕಂಥ ಆಗ್ತೈತಿ. ಯೋಚನೆ ಮಾಡ್ಬೇಕು. ನೀವು ಯಾವ ರೀತಿ ಯೋಚನೆ ಮಾಡ್ತಾ ಹೋಗ್ಕೊಂಡು ಬರ್ರಿ. ಮೊದಲೇ ಅಂಕಿ ಸಂಖ್ಯೆ ಏನು ಕೊಟ್ಟಾರ? 10 ಕೊಟ್ಟಾರ. 10 ಆದಮೇಲೆ 100 ಕೊಟ್ಟಾರ. 100 ಆದಮೇಲೆ 200 ಕೊಟ್ಟಾರ. 200 ಆದಮೇಲೆ 310 ಕೊಟ್ಟಾರ. ಅವ್ರ ಮುಂದೆ ಯಾವುದು ಬರ್ತೈತಿ? ಪ್ರಶ್ನಾರ್ಥಕ ಚಿಹ್ನೆ ಏನು ಇಟ್ಟಾರಲ್ಲ ಅಲ್ಲಿ ಆ ಸ್ಥಾನದಾಗ ಯಾವ ಸಂಖ್ಯೆ ಬರ್ತೈತಿ ಎಂಬುದನ್ನು ನೋಡ್ರಿ ಅಂತ ಹೇಳ್ಯಾರ. ಆಯ್ಕೆಗಳು ಕೊಟ್ಟಾರ ಅವರು. 1ನೇ ಆಯ್ಕೆ 420, 2ನೇ ಆಯ್ಕೆ 410, 3ನೇ ಆಯ್ಕೆ 430, 4ನೇ ಆಯ್ಕೆ 400 ಅಂತ ಕೊಟ್ಟಾರ. ಯಾವುದು ಬರ್ತೈತಿ ಗಮನಿಸೋಣ ಬರ್ರಿ. ಇಲ್ಲಿ ಗಮನಿಸ್ರಿ, ಮೊದಲನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವೆರಡರ ಮಧ್ಯೆ ಅಂತರ ಎಷ್ಟು ಆಗ್ತೈತಪ್ಪ ಅಂದ್ರೆ ನನಗೆ ಇವೆರಡರ ಮಧ್ಯೆ ಅಂತರ ಬರ್ಕೋತ ಹೋಗ್ತೀನಿ ನೋಡಿ. ಇಲ್ಲಿ ಅಂತರ 90 ಆಗ್ತೈತಿ. ವ್ಯತ್ಯಾಸ 90 ಐತಿ. 10ರಾಗ ಎಷ್ಟು ಕೂಡಿಸೋದು 100 ಆಗೈತಪ್ಪ ಅಂದ್ರೆ 90 ಕೂಡಿಸ್ದಾಗ 100 ಆಗೈತಿ. ಅದೇ ರೀತಿ 100 ಆದಮೇಲೆ 200 ಬಂದೈತಿ ಅಂದ್ರೆ 100ರಾಗ ಎಷ್ಟು ಕೂಡಿಸಿಂದ ಅದು 200 ಆಗೈತಪ್ಪ ಅಂದ್ರೆ 100 ಕೂಡಿಸಿದ್ರೆ 200 ಆಗೈತಿ. ಅಲ್ಲಿ 90 ಹೆಚ್ಚಾಗೈತಿ, ಇಲ್ಲಿ 100 ಹೆಚ್ಚಾಗೈತಿ. ಅಂದರೆ 10 ಇಲ್ಲಿ ಹೆಚ್ಚಾಗ್ತಾ ಬಂದೈತಿ. ಮತ್ತು 200ರಿಂದ ಮತ್ತೆ ಇಲ್ಲಿ 300 ಎಷ್ಟಾಗೈತಪ್ಪ ಅಂದ್ರೆ 10 ಆಗೈತೆ. ಅಂದ್ರೆ ಇಲ್ಲಿ 110 ಹೆಚ್ಚಾಗೈತಿ. 110 ಹೆಚ್ಚಾಗೈತಿ. ಇಲ್ಲಿ ಗಮನಿಸ್ರಿ ನೀವು ಒಂದು ಮುಖ್ಯವಾದ ಅಂಶ. ಇಲ್ಲಿ 90 ಹೆಚ್ಚು ಮಾಡ್ಯಾರ ಮೊದಲೇ ಸಂಖ್ಯೆಗೆ, 2ನೇ ಸಂಖ್ಯೆಗೆ 100 ಹೆಚ್ಚು ಮಾಡ್ಯಾರ 10, ಮತ್ತು ಇಲ್ಲಿ 110 ಆಗೈತಿ. ಮುಂದಿನ ಸಂಖ್ಯೆಗೆ ನಾವು 120 ಹೆಚ್ಚು ಆಗಬೇಕು ಅನ್ನೋದು ನಮ್ಮ ತಿಳುವಳಿಕೆ ಬರ್ತೈತೆ. ಹೌದಾ? ಇಲ್ಲ, ನಮ್ಗೆ ಗೊತ್ತಾಗ್ತೈತೆ ಸುಲಭದಾಗ. 120 ಕೂಡಿಸ್ಬೇಕ್ರಿ. ಅದ್ರಾಗ 310ರಾಗ 120 ಸೇರಿಸ್ಬೇಕು. ಮುಂದಿನ ಸಂಖ್ಯೆಗೆ ಗೊತ್ತಾಗ್ತೈತಿ. ಅಂದ್ರೆ 430 ಎಲ್ಲೈತಿ? 310 ಪ್ಲಸ್ 120 ಕೂಡಿಸೋಣ. ಕೂಡಿಸ್ದಾಗ 430 ಆಗ್ತೈತೆ ಇಲ್ಲ? ಆ 430 ಯಾವ ಆಯ್ಕೆದಾಗ ಐತಪ್ಪ ಅಂದ್ರೆ 3ನೇ ಆಯ್ಕೆದಾಗ ಐತಿ ನೋಡ್ರಿ. ಅದಕ್ಕಾಗಿ 3ನೇ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಉತ್ತರ ಆಗ್ತೈತಿ ನೋಡ್ರಿ. ಈ ಸರಣಿ ಅಂತಕ್ಕಂಥದ್ದು ಎಲ್ಲವೂ ಪ್ರಶ್ನೆ ಇದೇ ಸ್ವರೂಪದಾಗಿರುವುದಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಮೊದಲು ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ ಯಾವ ರೀತಿಯಾಗಿ ಅಲ್ಲಿ ಯಾವ ಅನುಕ್ರಮದಲ್ಲಿ ಜೋಡಣೆ ಆಗ್ಯಾವು ಎಂಬುದನ್ನು ಮೊದಲು ಕಂಡು ಹಿಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ನಮ್ಗೆ ಉತ್ತರ ಸುಲಭವಾಗಿ ಸಿಗೋಕ್ಕೆ ಸಾಧ್ಯ ಆಗ್ತೈತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣಲ್ಲ. ಓಕೆ, ಮುಂದಿನ ಪ್ರಶ್ನೆ ಗಮನಿಸೋಣ. 105ನೇ ಪ್ರಶ್ನೆ ಗಮನಿಸ್ರಿ. ಇದ್ರ ಮೇಲೆ ಐತಿ ನೋಡ್ರಿ. ಇದನ್ನು ಅದೇ ರೀತಿ ಸರಣಿ ಪೂರ್ಣಗೊಳಿಸೋದ್ರ ಮೇಲೇ ಐತಿ. ಎಲ್ಲರೂ ಗಮನಿಸ್ರಿ. ಏನೈತಿ ನೋಡ್ರಿ. 105ನೇ ಪ್ರಶ್ನೆ. ಈ ಸರಣಿಯನ್ನು ನೋಡಿ. 2 ಐತಿ, 2 ಆದಮೇಲೆ 1 ಐತಿ, 1 ಆದಮೇಲೆ 1/2 ಐತಿ, 1/2 ಆದಮೇಲೆ 1/4 ಐತಿ. ಮುಂದೆ ಡ್ಯಾಶ್ ಕೊಟ್ಟಾನ. ಮುಂದೆ ಯಾವ ಸಂಖ್ಯೆ ಬರುತ್ತದೆ ಅಂತಕ್ಕಂಥ ಆಗಬೇಕು. ಅಲ್ಲಿ ಸ್ವಲ್ಪ ಪ್ರಶ್ನೆ, ಅಲ್ಲಿ ಮೂಲ ಪ್ರಶ್ನೆದಾಗೆ ಸ್ವಲ್ಪ ತಪ್ಪಾಗಿತ್ತು. ಆದ್ರೆ ಇಂಗ್ಲೀಷ್ನೇ ಸರಿ ಐತೆ ನೋಡ್ರಿ. ವಾಟ್ ನಂಬರ್ ಶುಡ್ ಕಮ್ ನೆಕ್ಸ್ಟ್? ನಂಬರ್ ಅಕ್ಷರ ಅಂತ ಕೊಟ್ಟಾನ, ಅಲ್ಲಿ ನಂಬರ್ ಅಂತ ಸಂಖ್ಯೆ ಅಂತ ಆಗಬೇಕಾಗಿತ್ತು. ಓಕೆ, ಇದನ್ನು ಸರಣಿ ನೋಡ್ರಿ. ಇಲ್ಲಿ 1ನೇದಕ್ಕೆ ಮತ್ತು ನಾವು 2ನೇದಕ್ಕೆ ನೋಡಿದಾಗ ಈ ಮೊದಲೇ ಸಂಖ್ಯೆ 2 ಐತಿ, ಅದರ ಅರ್ಧ 1 ಆಗೈತಿ. ಮತ್ತು 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ನೋಡಿದಾಗ 1ರ ಅರ್ಧ ಆಗೈತಿ. ಅರ್ಧ ಗಿದ್ದ 1/4 ಅರ್ಧ ಆಗೈತಿ. ಈಗ 1/4ರ ಅರ್ಧ ಏನಾಗ್ತೈತಿ?
ಅಂದ್ರೆ ಇಲ್ಲೊಂದು ಕ್ರಮ ನೋಡ್ರಿ ಯಾವ ರೀತಿ ಐತಿ. 2ಕ್ಕೆ ಇದನ್ನು 2 ಭಾಗ ಮಾಡ್ಯಾರ, 2ನ್ನು 2 ಭಾಗ ಮಾಡ್ಯಾರ. ಮೊದಲೇದ್ದು ಹೇಳ್ತೀನಿ ನೋಡ್ರಿ. 2 ಒಂದಲೇ 2 ಆಗೈತಿ, 2 ಒಂದಲೇ 2 ಆಗೈತಿ. ಅಂದ್ರೆ 1 ತಂದಾರ, 1 ಆಗೈತಿ, 1 ಬಂದೈತಿ. ಮತ್ತು 1ನ್ನು 2ಲೇ ಭಾಗಾಕಾರ ಮಾಡಿದ್ರೆ ನಮ್ಗೆ ಏನು ಆಗ್ತೈತಿ? 2 ಆಗ್ತೈತಿ. 1/2 ಆಗ್ತೈತಿ, 1/2 ಆಗೈತಿ. ಈ 1/2 ಅಂತಕ್ಕಂಥದ್ದು ಏನೈತಿ ನೋಡ್ರಿ, ಅದನ್ನು ಮತ್ತೆ ಅರ್ಧ ಮಾಡ್ಯಾರ, 1/4 ಆಗೈತಿ. 1/4 ಆಗೈತಿ. ಭಾಗಾಕಾರ ಮಾಡ್ಯಾರ. 1/2ಕ್ಕೆ ಭಾಗಲೇ 2 ಮಾಡಿದಾಗ ನಮ್ಗೆ 1/4 ಆಗ್ತೈತಿ. 1/4ಕ್ಕೆ ನಾವು 2ರಲ್ಲೇ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತೈತಿ ಅದೇ ನಮ್ಗೆ ಉತ್ತರ ಆಗಿರ್ತೈತಿ. ಈಗ ಭಾಗಲೇ ಅಂದ್ರೆ ಭಾಗಲೇ ಚಿಹ್ನೆ, ಅದ್ರ ಉತ್ಕ್ರಮ ಆಗ್ತೈತಿ. ಹಿಂಗೆ ಬರ್ಕೋತೀನಿ ನೋಡಿ, ನಿಮ್ಗೆ ತಿಳಿಲಿ ಅಂತೇಳಿ ಬರ್ಕೋತೀನಿ ನೋಡ್ರಿ. 2ರಲ್ಲೇ ಭಾಗಾಕಾರ ಅಲ್ಲ, ಓಕೆ, ಗುಣಾಕಾರ ಅಲ್ಲ, ಫಸ್ಟ್ಗೆ ಭಾಗಾಕಾರನೇ ಹೇಳ್ತೀನಿ ನೋಡ್ರಿ. ಇದಕ್ಕೆ 2ರಲ್ಲೇ ಭಾಗಾಕಾರ ಮಾಡೋಣ. 1/2ಕ್ಕೆ 2ರಲ್ಲೇ ಭಾಗಾಕಾರ ಮಾಡೋಣ. ಎಲ್ಲರೂ ಗಣಿತದಾಗ ಸ್ವಲ್ಪ ಭಿನ್ನರಾಶಿ ಪಾಠ ತಿಳ್ಕೊಂಡಿದ್ರೆ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತೈತಿ. 1/2 ಭಾಗಲೇ 2. ಇಲ್ಲಿ ಭಿನ್ನರಾಶಿ ಭಾಗಾಕಾರ ಮಾಡುವುದು ಹೇಗಪ್ಪ ಅಂದ್ರೆ, ಈ ಭಾಜ್ಯ ಅಂತಕ್ಕಂಥ ಸೇಮ್ ಬರ್ಕೋತೀವಿ. ಭಾಜಕ ಅಂತಕ್ಕಂಥ ಏನಾಗ್ತೈತಪ್ಪ ಅಂದ್ರೆ ವ್ಯುತ್ಕ್ರಮ ಆಗ್ತೈತಿ. ಅಂಶ ಹೋಗಿ ಛೇದ ಆಗ್ತೈತಿ, ಛೇದ ಹೋಗಿ ಅಂಶ ಆಗ್ತೈತಿ. ಅದಕ್ಕಾಗಿ ಇದೇನಾಗ್ತೈತಿ? 1/2 ಆಗ್ತೈತಿ. ಇದು ಇಂಟು ಆಗ್ತೈತಿ. ಇಲ್ಲಿ ಭಾಗಾಕಾರ ಹೋಗಿ ಇಂಟು ಆಗ್ತೈತಿ. ಭಿನ್ನರಾಶಿ ಭಾಗಾಕಾರ ಮಾಡುವಾಗ ಇಲ್ಲಿ ಏನೂ ಇಲ್ಲ ಅಂದರೂ 1 ಇರ್ತೈತಿ. ಅದು ಕಲ್ಪನೆ ನಿಮ್ಮಲ್ಲಿ ಇರ್ತೈತಿ. ಅದಕ್ಕಾಗಿ ನಾವು ವ್ಯುತ್ಕ್ರಮ ಆಗ್ತೈತಿ. ವ್ಯುತ್ಕ್ರಮ ಆದಾಗ ಅಂಶ ಹೋಗಿ ಛೇದ ಆಗ್ತೈತಿ, ಛೇದ ಹೋಗಿ ಅಂಶ ಆಗ್ತೈತಿ. ಅದಕ್ಕಾಗಿ ಈ ರೀತಿ ಬರ್ತೈತಿ. ಬಂದಾಗ 1 ಒಂದಲೇ 1, 4 2 8, 4 2 8. ಓಕೆನಾ? ಅಂದ್ರೆ 1/8. ಉತ್ತರ ಯಾವ ಸರಿ ಆಗ್ತೈತಪ್ಪ ಅಂದ್ರೆ 2ನೇ ಆಯ್ಕೆ ಅಂತಕ್ಕಂಥದ್ದಕ್ಕೆ ಸರಿ ಆಯ್ತು ನೋಡಿ, 1/8. ಇದನ್ನು ಸರಣಿ ಮೇಲೆ ಪ್ರಶ್ನೆ ನೋಡ್ರಿ. ಮೇಲಿನ ಪ್ರಶ್ನೆ 104ನೇ ಪ್ರಶ್ನೆನೂ ಸರಣಿ ಮೇಲೇ ಐತಿ. ಇದು ಸಹ ಸರಣಿ ಮೇಲೇ ಐತಿ. ಬಹಳ ಮುಖ್ಯವಾದ ಒಂದು ಅಧ್ಯಾಯ ನೋಡಿ, ಸರಣಿ ಪೂರ್ಣಗೊಳಿಸುವುದು ಅಂತಕ್ಕಂಥ ಒಂದು ಪಾಠ, ಲೆಸನ್ ಏನೈತಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿರಿ. 106ನೇ ಪ್ರಶ್ನೆ ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೇ ಐತೆ ನೋಡ್ರಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇದೇ ಸಂಬಂಧವನ್ನು ಹೊಂದಿರುವ ಸರಿಯಾದ ಪರ್ಯಾಯ ಸಂಖ್ಯೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಮಾಡ್ಯಾರ. ಇಲ್ಲಿ ಗಮನಿಸ್ರಿ, ಒಂದು ರೀತಿ ಕ್ರಮಬದ್ಧವಾಗಿ ಸರಣಿ ಅಂತಕ್ಕಂಥದ್ದು ಆಗ್ತೈತಿ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲದೇ ಇದ್ದರೂ ಸರಣಿ ಅಂತಕ್ಕಂಥದ್ರ ಮೇಲೆ ಹೊಂಟವು. ಹೀಗಾಗಿ ಇಲ್ಲಿ ಮೊದಲೇದೇನೈತಿಪ್ಪ ಅಂದ್ರೆ SCD ಅಂತಕ್ಕಂಥ ಐತಿ. 2ನೇದು TF ಐತಿ. 3ನೇದು UGH ಐತಿ. ಡ್ಯಾಶ್ ಕೊಟ್ಟಾರ, WKL ಅಂತ ಕೊಟ್ಟಾರ. WKL ಅಂತ ಕೊಟ್ಟಾರ. ಇಲ್ಲಿ ಗಮನಿಸ್ರಿ, ಮೊದಲೇದಾಗ 3 ಅಕ್ಷರ ಕೊಟ್ಟಾರ ನೋಡಿ. ಒಟ್ಟಿಗೆ S ಐತಿ. ಮೊದಲ S ಆದಮೇಲೆ ABCD ಬರ್ದು T ಬರ್ತೈತಿ. 2ನೇ 3 ಅಕ್ಷರದಾಗ 2ನೇ ಗುಂಪಿನ 3 ಅಕ್ಷರದಾಗ T ಐತಿ, ಅದ್ರ ಮುಂದಿನ ಅಕ್ಷರ. T ಆದಮೇಲೆ U ಐತಿ, ಅದ್ರ ಮುಂದಿನ ಅಕ್ಷರ. U ಆದಮೇಲೆ ನಮಗೆ V ಬರಬೇಕು ಅಂತಕ್ಕಂಥ ಕಲ್ಪನೆ ಮೂಡ್ತು ನನಗೆ. ಇಲ್ಲಿ V ಬರಬೇಕು ಖಂಡಿತವಾಗಿ. V ಆದಮೇಲೆ ಅದ್ರ ಮುಂದಿನ ಅಕ್ಷರ W ಐತಿ. ಓಕೆ, ಇಲ್ಲಿ ಐತಿ, ನನಗೆ ಕಾಣಕತ್ತೈತಿ. V ಫಸ್ಟ್ ಬರ್ಬೇಕಂದ್ಮೇಲೆ ನೀವು ಮುಂದೆ ಏನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಆಯ್ಕೆದಾಗ ಏನು ಮಾಡ್ಯಾನ, 1ನೇ ಆಯ್ಕೆದಾಗ CMN ಕೊಟ್ಟಾನ, 2ನೇ ಆಯ್ಕೆದಾಗ UGI ಕೊಟ್ಟಾನ, 3ನೇ ಆಯ್ಕೆದಾಗ ಮಾತ್ರ V ಐತಿ ನೋಡ್ರಿ. 4ನೇ ಆಯ್ಕೆದಾಗ IGIT ಅಂತ ಕೊಟ್ಟಾರ. ಉತ್ತರ ಖಂಡಿತವೇ ನಮ್ಗೆ 3ನೇ ಆಯ್ಕೆ ಆಗ್ತೈತಿ. ಆದರೂ ಇನ್ನೂ 2 ಅಕ್ಷರ ನಮ್ಗೆ ಗೊತ್ತಾಗಿಲ್ಲ ಸರ್ ಅನ್ನೋರು ತಿಳ್ಕೊರಿ. ಇಲ್ಲಿ ಮುಂದೆ ಏನು ಮಾಡ್ಯಾನ, ಮುಂದೆ ಇಲ್ಲಿ CD ಅಂತಕ್ಕಂಥದ್ದು ಐತೆ. CD ಮುಂದಿನ 2 ಅಕ್ಷರ EF ಅದ್ರ ಮುಂದಿನ ಅಕ್ಷರ GH ಅದ್ರ ಮುಂದಿನ 2 ಅಕ್ಷರ IJ ಅಲ್ಲ. IJ ಐತಿ ನೋಡ್ರಿಪ್ಪ. ಇಲ್ಲಿ ಐತಿ ನೋಡ್ರಿ, IJ ಐತಿ ನೋಡ್ರಿ. ಅದಕ್ಕಾಗಿ ನಮಗೆ ಇದಕ್ಕೆ ಯಾವ ಆಯ್ಕೆ ಸರಿ ಆಗ್ತೈತಪ್ಪ ಅಂದ್ರೆ 3ನೇ ಆಯ್ಕೆ ಅಂತಕ್ಕಂಥ ಸರಿ ಆಗ್ತೈತಿ. ಓಕೆನಾ? ಮುಂದಿನ ಪ್ರಶ್ನೆ 107ನೇ ಪ್ರಶ್ನೆ ನೋಡ್ರಿ. ಏಳನೇ ಪ್ರಶ್ನೆ ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೇ ಐತಿ ನೋಡ್ರಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ ಸರಣಿ ಪೂರ್ಣಗೊಳಿಸುವುದು
ಇದ್ರ ಮೇಲೆ ಎರಡೆರಡು ಮೂರು ಪ್ರಶ್ನೆಗಳು ಬರ್ತಾ ಇದ್ದಾವೆ ನೋಡ್ರಿ. ಭಾಳ ಮುಖ್ಯವಾದ ಒಂದು ಟಾಪಿಕ್ಗಳಿದಾವು, ಮುಖ್ಯವಾದ ಪಾಠಗಳಿದಾವು ನೋಡಿರಿ. ಏನೈತೆ 107ನೇ ಪ್ರಶ್ನೆ ಓದ್ತೇನೆ ನೋಡ್ರಿ. ಒಂದು ವೇಳೆ ವೇಯನ್ನು 679 ಎಂದು ಸಂಕೇತಗೊಳಿಸಿದರೆ MAYಯನ್ನು 579 ಎಂದು ಸಂಕೇತಗೊಳಿಸಿದರೆ ಆಗ YAW ಅನ್ನು ಹೀಗೆ ಸಂಕೇತಗೊಳಿಸಬಹುದು. ಇದು ಮಾಡೋದು ಭಾಳ ಸುಲಭ ನೋಡ್ರಿ. ಹೇಗೆ ಅನ್ನೋದು ಹೇಳ್ತೀನಿ ಕೇಳ್ರಿ. ಇಲ್ಲಿ ಡಬ್ಲ್ಯೂ ಅಂತಕ್ಕಂಥದಕ್ಕೆ ಏನು ಮಾಡ್ಯಾರಪ್ಪ ಅಂದ್ರೆ 6 ಅಂತಕ್ಕಂಥದ್ದು ತೊಗೊಂಡಾರ. ಡಬ್ಲ್ಯೂಕ್ಕೆ ಯಾವ ಸಂಖ್ಯೆ ಬಳಕೆ ಮಾಡ್ಕೊಂಡಾರಪ್ಪ ಅಂದ್ರೆ 6 ಅಂತಕ್ಕಂಥ ಅಂಕಿಯನ್ನು ಬಳಕೆ ಮಾಡ್ಕೊಂಡಾರ. ಎ ಅಂತಕ್ಕಂಥದಕ್ಕೆ ಯಾವ್ದು ಬಳಕೆ ಮಾಡ್ಕೊಂಡಾರ? 7 ಅಂತಕ್ಕಂಥದ್ದು ಬಳಕೆ ಮಾಡ್ಕೊಂಡಾರ. ವೈ ಅಂತಕ್ಕಂಥದಕ್ಕೆ ಯಾವ್ದು ಬಳಕೆ ಮಾಡ್ಕೊಂಡಾರ? 9 ಅಂತಕ್ಕಂಥ ಬಳಕೆ ಮಾಡ್ಕೊಂಡಾರ. ಓಕೆನಾ? 9. ಇನ್ನು ಈ ಕಡೆ ಇದರ ಆಧಾರದ ಮೇಲೆ ನಾವು ಪಟ್ಟಣ ಕಂಡು ಹಿಡಿಯಕ್ಕೆ ಸಾಧ್ಯ ಐತಿ ಅನ್ನಿಸ್ತೈತಿ ನನಗೀಗ. ಹೆಂಗೆ? ಇಲ್ಲಿ ವೈಗೆ ಯಾವ ತೊಗೊಂಡ್ರಪ್ಪ ಅಂದ್ರೆ 9 ತೊಗೊಂಡ್ರ. ಇಲ್ಲಿನೂ ವೈಗೆ 9 ಐತಿ ನೋಡಿ. ಇಲ್ಲಿನೂ ವೈಗೆ 9 ತೊಗೊಂಡಾರ. ಎಗ ಇಲ್ಲಿನೂ 7 ತೊಗೊಂಡಾರ. ಎಮ್ಗೆ ಇಲ್ಲಿ 5 ತೊಗೊಂಡಾರ. ಇದನ್ನ ಸ್ವಲ್ಪ ಗಮನಿಸ್ತಾ ಬರ್ರಿ ನೀವು. ಇಲ್ಲಿ ಬರೀತೀನಿ ನೋಡ್ರಿ, ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಡಬ್ಲ್ಯೂಗೆ ಯಾವ ಅಂಕಿ ಬರ್ದಾರಪ್ಪ ಅಂದ್ರೆ ಅವರು 6 ಅಂತಕ್ಕಂಥ ಸಂಕೇತ ಕೊಟ್ಟಾರ. ಏಕ ಯಾವ್ದು ಬಳಕೆ ಮಾಡ್ಕೊಂಡಾರಪ್ಪ ಅಂದ್ರೆ 7 ಬಳಕೆ ಮಾಡ್ಕೊಂಡಾರ. 7 ಅಂತಕ್ಕಂಥದ್ದು ಒಂದು ಅಂಕಿ ಕೊಟ್ಟಾರ. ವೈಗೆ ಏನು ಕೊಟ್ಟಾರಪ್ಪ ಅಂದ್ರೆ ವೈಗೆ 9 ಅಂತ ಕೊಟ್ಟಾರ. 9 ಅಂತ ಕೊಟ್ಟಾರ. ಇದು ಒಂದು ಆಧಾರದ ಮೇಲೆ ನಾವು ಮುಂದಿನ ಇದು ಬೇಕಾಗಿಲ್ಲ ಅನ್ನಿಸ್ತೈತಿ ನನಗೆ. ಇದು ಒಂದು ಆಧಾರದ ಮೇಲೆ ಪಟ್ಟಣ ನಾವು ಉತ್ತರ ಕಂಡಿಡಿಯೋಕ್ಕೆ ಸಾಧ್ಯ ಐತಿ. ಹೆಂಗೆ ನೋಡ್ರಿ, ಇದು ಬೇಕಾಗಿಲ್ಲ ನಮ್ಗೆ. ಈ ವೇ ಅಂತಕ್ಕಂಥದ್ರಲ್ಲಿ ಇಂದ ಮುಂದೆ ಆಗ್ಯಾವ ಅಕ್ಷರಲ್ಲಿ YAW ಮಾಡ್ಯಾರ. ಮೊದಲಿಗೆ 9 ಬರ್ಬೇಕಾ? ವೈದ ಸಂಕೇತ ಯಾವುದೈತಿ? ಮೊದಲಿಗೆ 9 ಬರ್ಬೇಕಾ? 9 ಮೊದಲಿಗೆ ಬಂದಿರತಕ್ಕಂಥದ್ದು ಯಾವುದೈತಪ್ಪ ಅಂದ್ರೆ 1ನೇ ಹಾಕಿದಾಗ ಮಾತ್ರ ಐತೆ. 2ನೇ ಹಾಕಿದಾಗ 7 ಐತಿ. 3ನೇ ಹಾಕಿದಾಗ 6 ಐತಿ. 4ನೇ ಹಾಕಿದಾಗ 5 ಐತಿ. ಆ ಉತ್ತರ ಯಾಕೆ ಆಗ್ತಾ ಬೇಡ್ರಿ? ಆಗೋದಿಲ್ಲ. ವೈಗೆ ಯಾವ ಸಂಕೇತ ಬಳಕೆ ಮಾಡ್ಕೊಂಡಾರ ಅವರು? 9 ಬಳಕೆ ಮಾಡ್ಕೊಂಡಾರ. 9 ಬಳಕೆ ಮಾಡ್ಕೊಂಡ್ರ ಅಂದಮೇಲೆ ಉಳಿದ 3 ಹಾಕಿದಾಗ 9 ಮೊದಲು ಇಲ್ಲ. ಮೊದಲು ಇದ್ದಿದ್ದು ಒಂದೇ ಹಾಕಿದಾಗ ಐತೆ. ಉತ್ತರ ಖಂಡಿತವಾಗಿ ನಮ್ಗೆ 1ನೇ ಆಯ್ಕೆನೇ ಆಗ್ತೈತಿ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ಬೋದಲ್ಲ. ಎ ಸಂಕೇತ ಮುಂದಿನ ಚೆಕ್ ಮಾಡೋಣ. ಎ ಸಂಕೇತಕ್ಕೆ 7 ಕೊಟ್ಟಾರ, 7 ಐತೆ. ಡಬ್ಲ್ಯೂ ಸಂಕೇತಕ್ಕೆ 6 ಕೊಟ್ಟಾರ, 6 ಐತೆ. 976 ಐತೆ. ಅದಕ್ಕಾಗಿ ನಮ್ಗೆ ಉತ್ತರ ಯಾವ ಸರಿ ಆಗ್ತೈತಪ್ಪ ಅಂದ್ರೆ 1ನೇ ಆಯ್ಕೆನೇ ಸರಿ ಆಗ್ತೈತಿ ನೋಡ್ರಿ. ಇದು ಒಂದು ರೀತಿ ಬೇರೆ ಟೈಪ್ ಐತಿ ನೋಡ್ರಿ. ಇದು ಸಂಕೇತಿಸುವ ಪರೀಕ್ಷೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಇರ್ತಕ್ಕಂಥ ಪ್ರಶ್ನೆನೇ ಐತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 108ನೇ ಪ್ರಶ್ನೆ. ಓಕೆ, 108ನೇ ಪ್ರಶ್ನೆ ಗಮನಿಸೋಣ ಬನ್ನಿರಿ. 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಅಮೀರನ ರ್ಯಾಂಕ್, ಅದು ರ್ಯಾಂಕ್ ಆಗಬೇಕು, ರಾಂಕ್ ಅಂತ ಕೊಟ್ಟಾರ. ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಾಗ ಹೆಚ್ಚು ಕಡಿಮೆ ಮಾಡಿರ ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ. ಮೇಲಿನಿಂದ 16ನೇದು ಆಗಿದೆ. ಯಾರ್ದು? ಅಮೀರಂದು. ಅಶೋಕ ಅಮೀರ್ಗಿಂತ 6 ರ್ಯಾಂಕ್ ಕೆಳಗಿದ್ದಾನೆ. ಕೆಳಗಿನಿಂದ ಅಶೋಕನ ರ್ಯಾಂಕ್ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ ಆಗೈತಿ, ಮೂಲ ಪ್ರಶ್ನೆ ಆಗೈತಿ. ಇಲ್ಲಿ ಮೊದಲು ಬರ್ಕೊಳ್ಳೋಣ ನಾವೀಗ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 45 ಅನ್ನೋದು ಸ್ಪಷ್ಟ ಐತಿ. ಇಲ್ಲಿ ಪ್ರಶ್ನೆದ ನನಗೆ ಸ್ಪಷ್ಟ ಆಲಕತ್ತೈತಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 45. ಅಮೀರನ ರ್ಯಾಂಕ್ ಇಲ್ಲಿ ಗಮನಿಸ್ರಿ. ಅಮೀರನ ರ್ಯಾಂಕ್, ಈ ಅಮೀರನ ರ್ಯಾಂಕ್ ಏನೈತಿಲ್ಲ, ಅಮೀರನ ರ್ಯಾಂಕ್ ಎಷ್ಟನೇ ರ್ಯಾಂಕ್ ಐತಿ ಅಂತ? 16ನೇ ರ್ಯಾಂಕ್ ಐತಿ. ಅಮೀರನ ರ್ಯಾಂಕ್ 16ನೇದು ಐತಿ. ಅಶೋಕನ ರ್ಯಾಂಕ್ ನೇರವಾಗಿ ಕೊಟ್ಟಿಲ್ಲ, ಹೋಲಿಕೆ ಮಾಡ್ಯಾರ. ಅಮೀರಿಗ ಅಶೋಕನ ರ್ಯಾಂಕನ್ನು ಹೋಲಿಕೆ ಮಾಡ್ಯಾರ. ಅದರ ಆಧಾರದ ಮೇಲೆ ಹೇಳ್ಬೋದು ಅಶೋಕನ ರ್ಯಾಂಕ್ ಎಷ್ಟನೇದೈತಿ 45ರಾಗ ಅಂತೇಳಿ ನಾವು ಕಂಡುಹಿಡಿಬೋದು. ಹೆಂಗೆ ಕಂಡುಹಿಡಿತಕ್ಕಂಥ ಸುಲಭವಾದ ಮಾರ್ಗ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸುಲಭವಾದ ಮಾರ್ಗ ಏನೈತಪ್ಪ ಅಂದ್ರೆ
ಇಲ್ಲಿ ಅಮೀರನ ರ್ಯಾಂಕ್ ನಮ್ಗೆ ಗೊತ್ತೈತಿ ಮೊದಲೇ 16ನೇ ರ್ಯಾಂಕ್. ಅವನಿಗಿಂತ 6 ರ್ಯಾಂಕ್ ಕಡಿಮೆ ಇದಾನಂದ್ರೆ +6 ಮಾಡ್ಕೋರಿ. +6 ಮಾಡ್ಕೊಂಡಾಗ ಇಲ್ಲಿ ಇಲ್ಲಿ ಯಾರ ರ್ಯಾಂಕ್ ಗೊತ್ತಾಗ್ತೈತಪ್ಪ ಅಂದ್ರೆ ಅಶೋಕನ ರ್ಯಾಂಕ್ ಗೊತ್ತಾಗ್ತೈತಿ ನಮ್ಗೆ. ಅಶೋಕನ ರ್ಯಾಂಕ್ ಇಲ್ಲಿ 22ನೇ ರ್ಯಾಂಕ್ನ್ಯಾಗ ಅದಾನ. ಮೇಲಿನಿಂದ ಕೆಳಗೆ ನೋಡಿದಾಗ 22ನೇ ರ್ಯಾಂಕ್ನ್ಯಾಗ ಅದಾನ. ಹೌದಾ? ಇನ್ನು ಆ ಅಶೋಕನ ರ್ಯಾಂಕನ್ನು ಕೆಳಗಿನಿಂದ ನೋಡಿದಾಗ ಎಷ್ಟನೇ ರ್ಯಾಂಕ್ ಆಗ್ತೈತಿ ಅಂತ ಹೇಗೆ ಕಂಡುಹಿಡಿದ್ರಿ? ಈಗ ಮ್ಯಾಲಿಂದ 22ನೇ ರ್ಯಾಂಕ್ ಅದ, ಕೆಳಗಿನಿಂದ ಎಷ್ಟನೇ ರ್ಯಾಂಕ್ ಆಗ್ತಾನಪ್ಪ ಅಂದ್ರವ ಅದನ್ನು ಕಂಡುಹಿಡ್ತಕ್ಕಂಥ ವಿಧಾನ ಹೇಗಪ್ಪ ಅಂದ್ರೆ ಅಶೋಕನ ರ್ಯಾಂಕ್ ಕೆಳಗಿನಿಂದ, ಅಶೋಕನ ರ್ಯಾಂಕ್ ಕೆಳಗಿನಿಂದ, ಅಶೋಕನ ರ್ಯಾಂಕ್ ಕೆಳಗಿನಿಂದ ಎಷ್ಟನೇ ರ್ಯಾಂಕ್ ಆಗ್ತಾನಪ್ಪ ಅಂದ್ರವ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ? 45 ಐತಲ್ಲ. ಆ 45ರಾಗ ಈ ಮೇಲಿಂದ ಇರ್ತಕ್ಕಂಥ ರ್ಯಾಂಕನ್ನು ಕಳೀರಿ, 22 ಕಳೀರಿ. 22 ಕಳೆದ ನಮ್ಗೆ ಬರ್ತಕ್ಕಂಥ ಉತ್ತರನೇ ಏನಾಗಿರ್ತೈತಿ? ಏನಾಗೈತಿ ನೋಡಂಬರ್ರಿ. 45ರಾಗ 22 ಕಳೆದಾಗ 23 ಬರ್ತೈತೆ. ಅಂದರೆ ಕೆಳಗಿನಿಂದ ಅಶೋಕನ ರ್ಯಾಂಕ್ 23ನೇ ರ್ಯಾಂಕ್ ಐತಿ, 23rd. ಇಲ್ಲಿ 1ನೇ ಆಯ್ಕೆನೇ ಐತಿ ನೋಡ್ರಿ. ಇದೇ ನಮಗೆ ಸರಿಯಾದ ಉತ್ತರ. ಗಮನಿಸ್ತಾ ಬರ್ರಿ. ಪ್ರಶ್ನೆ ಸ್ವರೂಪ ನೋಡ್ಕೊರಿ. ಇದನ್ನು ಎಲ್ಲಿ ಯಾವ ಸಂದರ್ಭದಾಗೂ ಬರದೇ ಇರ್ಬೋದು ನಿಮ್ಮ ಪ್ರಶ್ನೆ. ಆದ್ರೆ ನೀವು ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉತ್ತಮವಾಗಿದ್ದಾಗ ಇಂಥ ಪ್ರಶ್ನೆಗಳಿಗೆ ನಾವು ಸರಿ ಮಾಡಿಕೊಂಡು ಬರಲು ಸಾಧ್ಯ ಅಂತಕ್ಕಂಥದ್ದು ಆಗ್ತೈತಿ. ಇಲ್ಲ ಅಂದರೆ ಸರಿ ಆಗೋದಿಲ್ಲ. ನಾ ಬರೀ ಕ್ಲಾಸ್ನಾಗ ಸರ್ ಹೇಳಿದ್ದಷ್ಟೇ ನಾನು ಕಂಠಪಾಠ ಮಾಡ್ತೀನಿ, ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ವಿಧಾನ ಅಷ್ಟೇ ನಾನು ಬಿಡ್ಸಕ್ಕೆ ಗೊತ್ತೈತಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ತವೆ ಇಂಥ ಪ್ರಶ್ನೆಗಳು. ಹೌದಾ? ಆದ್ರೆ ಸ್ವಂತ ಯೋಚನಾ ಸಾಮರ್ಥ್ಯ ಇದ್ದವರು ಏನು ಒಂದು ಸ್ವಲ್ಪ ಅದಕ್ಕೆ ಕೋಚಿಂಗ್ ತೊಗೊಳಿಕ್ಕಂದ್ರೂ ಸಹ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಕೋಚಿಂಗ್ ಜೊತೆಗೆ ನಿಮಗೆ ಎದರ ಅವಶ್ಯಕತೆ ಐತಿಪ್ಪ ಅಂದ್ರೆ ಮುಖ್ಯವಾಗಿ ನೀವು ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯದ ಅವಶ್ಯಕತೆ ಐತಿ. ಅದಕ್ಕೆ ಒಂದು ಪ್ರಶ್ನೆ ಓದಿದ ತಕ್ಷಣವೇ ಯೋಚನೆ ಮಾಡಿರಿ. ಮೊದಲು ಬಿಡಿಸುವ ಪ್ರಯತ್ನಕ್ಕೆ ಹೋಗಬೇಡ್ರಿ. ಮೊದಲು ಯೋಚನೆ ಮಾಡಿರಿ, ನಂತರ ಬಿಡಿಸುವ ಪ್ರಯತ್ನ ಮಾಡಿರಿ. ನಿಮ್ಮ ಖಂಡಿತವಾಗಿ ಸರಿ ಉತ್ತರಗಳು ಬರ್ತಾ ಹೋಗ್ತವೆ, ಹೆಚ್ಚಿನ ಅಂಕಗಳು ಬರ್ತಾ ಹೋಗ್ತವೆ, ಆಯ್ಕೆ ಆಗೇ ಆಗ್ತೀರಿ. ಮೊದಲು ಇದ್ರ ಬಗ್ಗೆ, ಆ ಪಾಠಗಳ ಬಗ್ಗೆ, ಇದ್ರ ವಿಷಯದ ಬಗ್ಗೆ ನಮಗೆ ಮಾಹಿತಿ ಬೇಕಾಗ್ತದೆ. ಖರೆ ಅವಶ್ಯವಾಗಿ ಬೇಕು. ಮೊದಲು ಫೌಂಡೇಶನ್ ಬೇಕು ನೋಡ್ರಿ, ನಮ್ಗೆ ತಳಪಾಯ ಬೇಕು ನೋಡ್ರಿ. ಈಗ ಹೊಸ್ದಾಗಿ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಆ ವಿಷಯಗಳು ಮುಗಿದಿಲ್ಲ ಅಂಥವ್ರಿಗೆ ಭಾಳ ಕಷ್ಟ ಆಗ್ತೈತಿ. ಸರ್ ಇವು ಹೆಂಗೆ ಬಿಡಿಸೋದ್ರಿ, ಇವು ವಿಷಯ ಗೊತ್ತಾಗಲಾಗೈತಿ ಅನ್ನೋದು ಅನ್ನಿಸ್ತೈತಿ ವಿಡಿಯೋ ನೋಡಿದ ತಕ್ಷಣ ನಮಗೆ. ಆ ವಿಷಯದ ಮೇಲಿನ ಟಾಪಿಕ್, ಆ ಒಂದು ಪಠ್ಯಕ್ರಮದ ಅನುಸಾರವಾಗಿ ಅದರಲ್ಲಿರ್ತಕ್ಕಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪಾಠ, ಮೂಲ ದಿಕ್ಕುಗಳ ಪರೀಕ್ಷೆ ಪಾಠ, ಸರಣಿ ಪೂರ್ಣಗೊಳಿಸುವ ಪಾಠ, ಎಲ್ಲ ಪಾಠದ ಮೇಲೆ ಒಂದೊಂದು ಪ್ರಶ್ನೆಗಳು, ಒಂದೊಂದು ಪ್ರಶ್ನೆ ಐತೆ ಅಂದಮೇಲೆ ಅದರಿಂದ ಒಂದು ಪಾಠ ಐತೆ ಅಂತ ಲೆಕ್ಕಲ್ಲಿ ಗಮನಿಸ್ತಾ ಬರ್ರಿ. ಅಂದ್ರೆ ಬಿಡಿಸುವ ಸಾಮರ್ಥ್ಯವನ್ನು ನೀವು ಹೆಚ್ಚು ಮಾಡ್ಕೋರಿ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದನ್ನು ಯೋಚನೆ ಮಾಡಿರಿ. ಯೋಚನೆ ಮಾಡಿದಾಗ ನಮ್ಗೆ ಬಿಡಿಸೋದು ಸುಲಭ ಆಗ್ತೈತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 109ನೇ ಪ್ರಶ್ನೆ. ಓಕೆ, ಇದನ್ನು ಸರಣಿ ಪೂರ್ಣಗೊಳಿಸೋದ್ರ ಮೇಲೇ ಐತಿ ನೋಡ್ರಿ. ಎಲ್ಲರೂ ಗಮನಿಸ್ರಿ. ಏನೈತಿ? ಈ ಕೆಳಗಿನ ಅಕ್ಷರಗಳ ಸೆಟ್ನಲ್ಲಿ ಯಾವುದನ್ನು ಬಿಟ್ಟ ಸ್ಥಳಗಳಲ್ಲಿ ಅನುಕ್ರಮವಾಗಿರಿಸಿದಾಗ ಅಕ್ಷರಗಳ ಸರಣಿ ಪೂರ್ಣಗೊಳ್ಳುತ್ತದೆ? ಮೇಲೆ ಒಂದೆರಡು ಪ್ರಶ್ನೆ ನೋಡಿದೆವು, ಸಂಖ್ಯೆಗಳ ಸರಣಿ ಇತ್ತು. ಈ ಪ್ರಶ್ನೆ ಅಕ್ಷರಗಳ ಸರಣಿ ಮೇಲೆ ಪ್ರಶ್ನೆ ಐತಿ. ಹೆಂಗೆ ಬಿಡಿಸೋರು? ಇಂಥವು ಬಂದಾಗ ಹೆಂಗೆ ಬಿಡಿಸೋದು ನೋಡ್ರಿ. ನೋಡ್ರಿ ಏನು ಕೊಟ್ಟಾರ? ಮೊದಲು ಡ್ಯಾಶ್ ಕೊಟ್ಟಾರ, ಡ್ಯಾಶ್ ಆದಮೇಲೆ ಎ ಕೊಟ್ಟಾರ, ಬಿ ಕೊಟ್ಟಾರ, ಮತ್ತು ಡ್ಯಾಶ್ ಕೊಟ್ಟಾರ, ಬಿ ಕೊಟ್ಟಾರ, ಡ್ಯಾಶ್ ಕೊಟ್ಟಾರ, ಎ ಬಿ ಎ ಕೊಟ್ಟಾರ, ಮತ್ತು ಡ್ಯಾಶ್ ಕೊಟ್ಟಾರ, ಡ್ಯಾಶ್ ಕೊಟ್ಟಾರ, ಎ ಕೊಟ್ಟಾರ, ಬಿ ಕೊಟ್ಟಾರ, ಎ ಕೊಟ್ಟಾರ, ಬಿ ಕೊಟ್ಟಾರ. ಏನು ರೀ ಯಾವ್ದು ತುಂಬಬೇಕು? ಆಯ್ಕೆಗಳು ನೋಡ್ರಿ.
ಎ ಬಿ ಬಿ ಎ ಕೊಟ್ಟಾರ, ಒಂದನೇ ಆಯ್ಕೆ. ಎರಡನೇ ಆಯ್ಕೆ ಬಿ ಬಿ ಎ ಕೊಟ್ಟಾರ, ಬಿ ಕೊಟ್ಟಾರ. ಎರಡನೇ ಆಯ್ಕೆ. ಮೂರನೇ ಆಯ್ಕೆ ಎ ಬಿ ಎ ಬಿ ಕೊಟ್ಟಾರ. ನಾಲ್ಕನೇ ಆಯ್ಕೆ ಎ ಬಿ ಎ ಅಂತ ಕೊಟ್ಟಾರ. ಇದನ್ನು ಯಾವುದೋ ಒಂದು ಕ್ರಮಬದ್ಧವಾಗಿ ಆ ಅಕ್ಷರಗಳು ಪುನರಾವರ್ತನೆ ಆಗ್ತಿರ್ತಾವಲ್ಲಿ ಆ ಸರಣಿಯಾಗ. ಆ ಕ್ರಮವನ್ನು ಮೊದಲು ನಾವು ಕಂಡುಹಿಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತೈತಿ. ಅಂದ ನಮಗೆ ಸ್ಪಷ್ಟವಾದ ಚಿತ್ರಣ ಬರ್ತೈತಿ. ಇಲ್ಲಿ ಕೊನೆಗೆ ಬಿ ಎ ಬಿ ಅಂತಕ್ಕಂಥದ್ದು ಐತಿ. ಬಿ ಎ ಬಿ. ಈ ಬಿ ಎ ಬಿ ಅಂತಕ್ಕಂಥದ್ದು ಏನೈತಿ ನೋಡು, ಈ ಬಿ ಎ ಬಿ ಇಲ್ಲಿ ಎ ಐತಿ, ಇಲ್ಲಿ ಎ ಐತಿ, ಇಲ್ಲಿನೂ ಎ ಅಂತಕ್ಕಂಥ ಬರ್ಕೊಳ್ಳೋಮು, ಇಲ್ಲಿನೂ ಎ ಅಂತ ಬರ್ಕೊಳ್ಳೋಮು. ಇಲ್ಲಿ ಮತ್ತು ನಮ್ಗೆ ಬಿ ಎ ಬಿ ಆಗ್ತೈತಿ. ಇಲ್ಲಿ ಬಿ ಎ ಬಿ ಆಗ್ತೈತಿ. ಬಿ ಎ ಬಿ ಇಲ್ಲಿ ಲೈನ್ ಹೊಡಿತೀನಿ ನೋಡಿ, ನಿಮ್ಗೆ ಗೊತ್ತಾಗಲಿ. ಬಿ ಎ ಬಿ ಇನ್ನು ಮಧ್ಯದಾಗ ಎರಡು ಎ ಅದಾವು, ಮತ್ತು ಇಲ್ಲಿ ಬಿ ಎ ಬಿ ಅಂತಕ್ಕಂಥದ್ದು ಪುನರಾವರ್ತನೆ ಆಗ್ಲಕತ್ತೈತಿ. ಬಿ ಎ ಬಿ ಮತ್ತು ಇಲ್ಲಿ ಎ ಬರ್ಬೇಕು, ಎರಡು ಎ ಆಗ್ತೈತಿ ನೋಡಿ. ಎ ಆಗ್ಬೇಕು ಇಲ್ಲಿ ಎ, ಮತ್ತು ಇಲ್ಲಿ ಎ ಆಗ್ಬೇಕು, ಬಿ ಎ ಬಿ ಆಗ್ಬೇಕಲ್ಲ ನಮಗೆ. ಎ ಬಿ ಓಕೆಪ್ಪ, ಬಿ ಎ ಬಿ. ಆಮೇಲೆ ಮತ್ತೇನು ಡಬಲ್ ಎ ಬರ್ಬೇಕಾ, ಇಲ್ಲಿ ಎ ತುಂಬುದಲ್ಲಿ ಅಷ್ಟೇ ನೋಡ್ಕೊರಿ. ಫಸ್ಟಿಗೆ ಎ ತುಂಬಿನೇ, ಆಮೇಲೇನು ಎ ತುಂಬಿನೇ, ಆಮೇಲೆ ಮತ್ತೊಂದು ಎ ತುಂಬಿನೇ, ಆಮೇಲೆ ಬಿ ತುಂಬಿನೇ, ಆಮೇಲೆ ಎ ತುಂಬಿನೇ. ಅಂದ್ರೆ ಎ ಬಿ ಎ ಅಂತಕ್ಕಂಥದ್ದು ಯಾವ ಆಯ್ಕೆದಾಗ ಐತಪ್ಪ? ನಾಲ್ಕನೇ ಆಯ್ಕೆದಾಗ ಐತಿ ನೋಡ್ರಪ್ಪ. ಅದು ನಾಲ್ಕನೇ ಆಯ್ಕೆ ನಮಗೆ ಸರಿ ಆಗ್ತೈತಿ. ಅಕ್ಷರಗಳು ಯಾವ ಕ್ರಮದ ಜೋಡಣೆ ಆಗ್ಯಾವ ನೋಡ್ರಿ, ಯಾವ ಕ್ರಮದ ಪುನರಾವರ್ತನೆ ಆಗ್ಯಾವ ನೋಡ್ರಿ. ಎ ಬಿ ಎ ಬಿ, ಎ ಬಿ ಎ ಬಿ, ಎ ಬಿ ಎ ಬಿ. ಈ ಕ್ರಮದಾಗ ಅಕ್ಷರಗಳು ಜೋಡಣೆ ಆಗ್ಯಾವು. ಈ ಕ್ರಮದಾಗ ಅಕ್ಷರಗಳು ಪುನರಾವರ್ತನೆ ಆಗ್ಯಾವು. ಈ ಕ್ರಮ ಕಂಡು ಹಿಡ್ಕೋಬೇಕು ನಾವು. ಇಲ್ಲಿಕ ಆಯ್ಕೆಗಳನ್ನು ಒಂದೊಂದು ಆಯ್ಕೆ ಅಪ್ಲೈ ಮಾಡಿ ಸ್ವಲ್ಪ ಪ್ರಯತ್ನ ಮಾಡಿರಿ. ಇಂಥದ್ದು ಸರಾಗವಾಗಿ ಉತ್ತರ ಕಂಡು ಹಿಡ್ಕೊಳ್ಳೋಕೆ ಮುಂದೆ ಏನಾಗ್ತೈತಿ, ಸಾಧ್ಯ ಆಗ್ತೈತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲ್ಲಿ ಈಗ ಮುಂದಿನ ಪ್ರಶ್ನೆ ಗಮನಿಸೋಣ ನೋಡ್ರಿ. ಅತ್ಯಂತ ಸುಲಭವಾದ ಪ್ರಶ್ನೆ ಐತಿ. ಬಿಟ್ಟ ಸ್ಥಳ ತುಂಬಿರಿ. ಹತೋಟಿ, ಕುದುರೆ. ಸಂಬಂಧ ಪದವನ್ನು ಗುರುತಿಸುವುದಿಲ್ಲ ಅಷ್ಟೇ, ಮತ್ತೊಂದಿಲ್ಲ. ಹತೋಟಿ ಎದಕ್ಕೆ ಸಂಬಂಧಪಟ್ಟೈತಪ್ಪ ಅಂದ್ರೆ ಕುದುರೆ ಸವಾರಿ ಮಾಡುವಾಗ ಮುಗ್ದಣೆ ಯಾಕೆ ಹೊತ್ತಾಗ ಹತೋಟಿ ಇಟ್ಕೊಂಡಿರ್ತೀವಲ್ಲ ಅದು. ಇದೇ ರೀತಿ ಸಂಬಂಧ ಮತ್ತೊಂದು ಪದದ ಮಧ್ಯೆ ನಾವು ತರಬೇಕಾಗ್ತೈತಿ. ಇಲ್ಲಿ ನಿಯಂತ್ರಣ ಪ್ಯಾನಲ್ ಅಥವಾ ಕಂಟ್ರೋಲ್ ಪ್ಯಾನಲ್ ಅಂತೇಳಿ ಅಲ್ಲಿ ಇಂಗ್ಲೀಷ್ನಾಗ ಐತಿ ನೋಡ್ರಿ. ಆ ಕಂಟ್ರೋಲ್ ಪ್ಯಾನಲ್ ಎದಕ್ಕೆ ಸಂಬಂಧಪಟ್ಟೈತಿ ಅಂತ ಪ್ರಶ್ನೆ ಐತಿ. ಎದಕ್ಕೆ ಸಂಬಂಧಪಟ್ಟೈತಪ್ಪ ಅಂದ್ರೆ ಕಂಟ್ರೋಲ್ ಪ್ಯಾನಲನ್ನು ಪೈಲಟ್, ಬೀಚ್, ಸವಾರ ಅಂತಕ್ಕಂಥದ್ದು ಐತಿ ಮತ್ತು ವಿಮಾನ ಅಂತಕ್ಕಂಥ ಐತಿ. ಆ ಕಂಟ್ರೋಲ್ ಪ್ಯಾನಲ್ ಯಾವುದನ್ನು ನಿಯಂತ್ರಣ ಮಾಡ್ತೈತಪ್ಪ ಅಂದ್ರೆ ಈ ವಿಮಾನವನ್ನು ನಿಯಂತ್ರಿಸ್ತಕ್ಕಂಥದ್ದು. ಹತೋಟಿ ಹೇಗೆ ಕುದುರೆಯನ್ನು ನಿಯಂತ್ರಿಸ್ತೈತೋ ಅದೇ ರೀತಿ ನಿಯಂತ್ರಣ ಪ್ಯಾನಲ್ ಅಂತಕ್ಕಂಥದ್ದನ್ನು ವಿಮಾನವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಉಪಕರಣ. ಅದಕ್ಕಾಗಿ ಇಲ್ಲಿ ಆಯ್ಕೆ ಮೂರನೇ ಆಯ್ಕೆ ಸರಿ ಆಗ್ತೈತಿ ನೋಡಿ. ಸಂಬಂಧ ಪದಗಳನ್ನು ಗುರುತಿಸುವುದಿಲ್ಲ. ಸಂಬಂಧ ಪದಗಳನ್ನು ಗುರುತಿಸ್ತೇವೆ. 111ನೇ ಪ್ರಶ್ನೆ ಏನೈತಿ? 111ನೇ ಪ್ರಶ್ನೆ. ಗುಂಪಿನಲ್ಲಿ ಭಿನ್ನವಾಗಿರುವ ಶಬ್ದವನ್ನು ಆಯ್ಕೆ ಮಾಡಿ. ನೋಡಿರಿ, ನವೋದಯ ಮಾನಸಿಕ ಸಾಮರ್ಥ್ಯದಾಗ ಇದ್ರ ಮೇಲೆ ಇದಕ್ಕೆಲ್ಲ ಚಿತ್ರ ರೂಪದಾಗ ಇರ್ತಾವೆ. ಇಲ್ಲಿ ಪದಗಳ ರೂಪದಾಗ ಅದಾವೆ ನೋಡ್ರಿ. ಏನೈತಿ? ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸುವಂತ ಅಲ್ಲಿ ನವೋದಯ ಮಾನಸಿಕ ಸಾಮರ್ಥ್ಯ ನಾವು ಅಧ್ಯಯನ ಮಾಡ್ತೇವೆ 10 ಮಾದರಿಗಳ ಬಗ್ಗೆ. ಅವು ಬೇಕು ನಮಗಿಲ್ಲಿ ಸೈನಿಕ ಪ್ರವೇಶ ಪರೀಕ್ಷೆ ಮಾನಸಿಕ ಸಾಮರ್ಥ್ಯ ಬಿಡಿಸ್ಬೇಕಾದ್ರೆ. ಪದಗಳ ಒಂದು ಜ್ಞಾನವೂ ಬೇಕು ನಮಗೆ. ಏನೇನು ಒಂದೇ ಆಯ್ಕೆ ಏನು ಕೊಟ್ಟಾರ? MS ಪಾಯಿಂಟ್ ಅಂತ ಕರಿತೀವಿ ನೋಡಿ. MS ಆಫೀಸ್ನಾಗ ಬರ್ತಕ್ಕಂಥದ್ದು MS ಪಾಯಿಂಟ್ ಒಂದು. MS ಎಕ್ಸೆಲ್, MS ವರ್ಡ, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ, ಮೈಕ್ರೋಸಾಫ್ಟ್ ಪಾಯಿಂಟ್. ಇನ್ನು ಫೇಸ್ಬುಕ್, 3ನೇದು ವಾಟ್ಸಪ್, 4ನೇದು ಟ್ವಿಟ್ಟರ್. ಇವು 2ನೇ ಆಯ್ಕೆ ಫೇಸ್ಬುಕ್ ಅನ್ನೋದು, ವಾಟ್ಸಪ್ ಅನ್ನೋದು, ಟ್ವಿಟ್ಟರ್ ಅನ್ನೋದು ಇದು ಸಾಮಾಜಿಕ ಜಾಲತಾಣಗಳು. ಇವು MS ಪಾಯಿಂಟ್ ಅನ್ನೋದು ಹಂಗಲ್ಲ ನೋಡ್ರಿ. ಸಾಮಾಜಿಕ ಜಾಲತಾಣ ಸುದ್ದಿ ಸಮಾಚಾರ ಅಂತ ಹೇಳ್ತಿತ್ತು, MS ಪಾಯಿಂಟ್ದಾಗಿಲ್ಲ. ಅದಕ್ಕಾಗಿ ನಮಗೆ ಉತ್ತರ MS ಪಾಯಿಂಟ್ ಅನ್ನೋದು ಗುಂಪಿಗೆ ಸೇರಿಲ್ಲ. ಅವು 3 ಗುಂಪಿಗೆ ಸೇರಿಲ್ಲ. ಅದಕ್ಕಾಗಿ ಯಾವ ಆಯ್ಕೆ ಸರಿ ಉತ್ತರ ಆಗ್ತೈತಿ ಈ ಪ್ರಶ್ನೆಗಪ್ಪ ಅಂದ್ರೆ 1ನೇ ಆಯ್ಕೆನೇ ಸರಿ ಐತಿ. 1ನೇ ಆಯ್ಕೆನೇ ಸರಿ ಆಗ್ತೈತೆ. ಸ್ವಲ್ಪ ಯೋಚನೆ ಮಾಡ್ಬೇಕು ನೋಡ್ರಿ. ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ಈ ಪದಗಳನ್ನು ಕೇಳಿರ್ತೀರಿ ನೀವು.
ಎಲ್ಲರೂ ಕೈಯಾಗ ಮೊಬೈಲ್ ಹಿಡ್ಕೊಂಡಿರ್ತೀರಿ, ಮೊಬೈಲ್ದಾಗ ನೋಡಕತ್ತೀರಿ ಈಗ ವಿಡಿಯೋವನ್ನು. ಅದ್ರ ಜ್ಞಾನ ನಿಮ್ಮಲ್ಲಿ ಐತಿ ಈಗಾಗಲೇ. ಅದಕ್ಕಾಗಿ ಇಂಥ ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಉತ್ತರ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತೈತಿ. ಮುಂದಿನ ಪ್ರಶ್ನೆ ನೋಡ್ರಿ, 112ನೇ ಪ್ರಶ್ನೆ ನೋಡ್ರಿ. ಏನು ಕೊಟ್ಟಾರ ಪ್ರಶ್ನೆ? ಚಿಹ್ನೆಗಳನ್ನು ಸ್ವಲ್ಪ ಬದಲಿ ಮಾಡ್ರಿ. ಒಂದು ವೇಳೆ ಪ್ಲಸ್ ಅಂದರೆ ಮೈನಸ್ ಆಗಿದ್ದರೆ, ಮೈನಸ್ ಅಂದರೆ ಗುಣಾಕಾರ ಆಗಿದ್ದರೆ, ಗುಣಾಕಾರ ಅಂದರೆ ಕೂಡಿಸುವುದು ಆಗಿದ್ದರೆ ಆಗ ಇದರ ಮೌಲ್ಯ ಅಂತ ಕೊಟ್ಟಾರ. ಗುಣಾಕಾರ ಏನಂತ ತಿಳ್ಕೊ ಅಂತೇಳ್ಯಾರ, ಗುಣಾಕಾರ ಅಂತಕ್ಕಂಥದ್ದು ಇಲ್ಲಿ ಕೂಡಿಸುವುದು ಅಂತ ತಿಳ್ಕೊ ಅಂತೇಳ್ಯಾರ. ಅಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಐತೆ, ಅದನ್ನು ಪ್ಲಸ್ ಮಾಡ್ಕೊಳ್ಳಮ್ಮ. ಈ ಗುಣಾಕಾರ ಅಂತ ಇಲ್ಲಿ ಚೇಂಜ್ ಮಾಡಿ ತೋರಿಸ್ತಾರೆ. ಗುಣಾಕಾರವನ್ನು ಪ್ಲಸ್ ಮಾಡ್ಕೊಂತೇಳ್ಯಾರ, ಪ್ಲಸ್ ಮಾಡ್ಕೋತೀನಿ ನೋಡ್ರಿ. ಇದನ್ನು ಅಂಕಿಯಿಂದ ಬರ್ಕೋತೀನಿ. ಈ ಪ್ಲಸ್ ಅನ್ನು ಏನಂತ ತಿಳ್ಕೊಂತೇಳ್ಯಾರ, ಇದು ಮೈನಸ್ ಅಂತ ತಿಳ್ಕೊರಪ್ಪ ಅಂತೇಳ್ಯಾರ ಅವರು. ಮೈನಸ್ ಹಾಕೋತೀನಿ. ಮೈನಸ್ ಅಂದ್ರೆ ಏನಂತ ತಿಳ್ಕೊಂತೇಳ್ಯಾರ, ಇದನ್ನ ಗುಣಾಕಾರ ಅಂತ ತಿಳ್ಕೊಂತೇಳ್ಯಾರ. ಈಗ ನಾನು ಹೋಗ್ತೀನಲ್ಲ, ಆ ಅಂಕಿ ರೂಪದಾಗ ಬರ್ಕೋತೀನಿ ನೋಡ್ರಿ. 10 ಈ ಗುಣಾಕಾರ ಬರ್ಕೊಳಕ್ ಹೋಗ್ಬೇಡ, ಅಲ್ಲಿ ಇದ್ದಂಗೆ. ಮತ್ತು ಈಗ ಹೊಸ್ದಾಗಿ ಹಾಕಿ ನೋಡಿ ಚಿಹ್ನೆ ಪ್ಲಸ್, ಆಮೇಲೆ 5, ಆಮೇಲೆ ಪಟ್ಟನ್ ನೀವು ಅನ್ಸರ್ದಾಗ ಪ್ಲಸ್ ಹಾಕೊಳಕ್ ಹೋಗ್ಬೇಡ್ರಿ. ಅದ್ರ ಬದಲಿ ಏನು ಬಂದೈತಿ, ಮೈನಸ್ ಬಂದೈತಿ. ಈಗ 3, ಆಮೇಲೆ ಮೈನಸ್ ಬರ್ಕೊಳಕ್ ಹೋಗ್ಬೇಡ್ರಿ ಪಟ್ಟಣ. ಅಲ್ಲಿ ಮೈನಸ್ ಬದಲಿನೇ ಇಂಟು ಬಂದೈತಿ 2. ಓಕೆನಾ? ಈಗ ಸ್ವಲ್ಪ ಬಾಡ್ಮಾಸ್ ನೇಮ ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕಾಗ್ತೈತಿ. ಏನೈತಿ ಬಾಡ್ಮಾಸ್ ನೇಮ್ ಏನು ಹೇಳ್ತೈತಿ? ಮೊದಲಿಗೆ ಬ್ರ್ಯಾಕೆಟ್ ಇದ್ದು ಬ್ರ್ಯಾಕೆಟ್ ನಾನು ಬಿಡಿಸ್ಕೊರಿಪ್ಪ. ಬ್ರ್ಯಾಕೆಟ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಾಗ ಮೊದಲು ಭಾಗಾಕಾರ ನೋಡ್ಕೊರಿ. ಭಾಗಾಕಾರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಾಗ ಗುಣಾಕಾರ ಬಿಡಿಸ್ಕೊರಿ. ಗುಣಾಕಾರ ಐತಿ ಇಲ್ಲಿ, ಇವೆರಡರ ಮಧ್ಯೆ ಗುಣಾಕಾರ ಐತಿ, ಇದನ್ನು ಬಿಡಿಸ್ಕೊತೀನಿ ಮೊದಲು. 3 × 2 ಎಷ್ಟಾಯಿತು? 6 ಆಯಿತು. 10 ಪ್ಲಸ್ 5 ಮೈನಸ್ 3 2 6 ಆಯಿತು. ಓಕೆ. ಈಗ ಪ್ಲಸ್ ಮೈನಸ್ 2 ಉಳಿದು, ಇವೆರಡು ಪ್ಲಸ್ ಅದಾವೆ. 10 + 5 ಎಷ್ಟು ಆತೈತಪ್ಪ ಅಂದ್ರೆ 15 ಆತೈತಿ. 15 ಹಚ್ಕೊಳ್ಳೋಣ. -6 ಮೈನಸ್ ಕೊನೆ ಮಾಡ್ಬೇಕಂತ ಐತಿ. -6 15ರಾಗ 6 ಹೋಯ್ತಂದ್ರೆ 9 ಉಳಿತೈತೆ. ಅದಕ್ಕಾಗಿ ನಮ್ಗೆ ಎಷ್ಟನೇ ಆಯ್ಕೆ ಸರಿ ಐತಪ್ಪ ಅಂದ್ರೆ ಇಲ್ಲಿ 3ನೇ ಆಯ್ಕೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ. ಎಷ್ಟನೇ ಆಯ್ಕೆ? ಇಲ್ಲಿ 3ನೇ ಆಯ್ಕೆ ಅಂತಕ್ಕಂಥದ್ದು ನಮಗೇನಾಗ್ತೈತಿ? ಸರಿ ಐತಿ 3ನೇ ಆಯ್ಕೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 101 ಎಷ್ಟನೇ ಪ್ರಶ್ನೆಪ್ಪ ಅಂದ್ರೆ 113ನೇ ಪ್ರಶ್ನೆಗೆ ಹೋಗೋಣ. ಏನೈತಿ 113ನೇ ಪ್ರಶ್ನೆ ನೋಡಿ. ಯಾವ ವಿಷಯದ ಮೇಲೆ ಐತಪ್ಪ ಅಂದ್ರೆ ಸಂಬಂಧವನ್ನು ತಿಳಿಸುವುದೇ ಐತಿ. ಸರಿಪಡಿಸು, ಹೊಲಿಯುವುದು ಅಂತಕ್ಕಂಥ ಐತಿ. ಮೆಂಡ ಶೇವಿಂಗ. ತಿದ್ದು ಅಂತಕ್ಕಂಥ ಇದಕ್ಕೆ ಸರಿ ಆಗ್ತೈತಿ. ಎಡಿಟ್ ಅಂತಕ್ಕಂಥ ಇದಕ್ಕೆ ಆಗ್ತೈತಪ್ಪ ಅಂದ್ರೆ ಇದಕ್ಕೆ ಹಸ್ತಪ್ರತಿ ಅಂತಕ್ಕಂಥದ್ದು 3ನೇ ಆಯ್ಕೆ ಅಂತಕ್ಕಂಥದ್ದು ಸರಿ ಆಗ್ತೈತಿ. ತಿದ್ದುದು ಯಾವಾಗ ತಿದ್ದುತ್ತೀವಿ, ಯಾವಾಗ ತಿದ್ದು ಟೈಪ್ ಮಾಡ್ತೀವಪ್ಪ ಅಂದ್ರೆ ಹಸ್ತಪ್ರತಿಗಳಿಗೆ. ಓಕೆ, ಮುಂದಿನ ನೋಡ್ರಿ. ಇಲ್ಲಿ ಆಯ್ಕೆಗಳು ಕೊಟ್ಟಂಥ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಹಸ್ತಪ್ರತಿ ಸರಿ ಆಗ್ತೈತಿ. ಇನ್ನು ಇದು 114ನೇ ಪ್ರಶ್ನೆ. ಸಂಬಂಧ ಚಿತ್ರವನ್ನು ಗುರುತಿಸುವುದೈತಿ. ಇಲ್ಲಿ 1ನೇ ಚಿತ್ರ ಮತ್ತು 2ನೇ ಚಿತ್ರಕ್ಕೆ ಯಾವ ರೀತಿ ಬದಲಾವಣೆ ಐತಿ, ಅದೇ ಬದಲಾವಣೆ 3ನೇ ಚಿತ್ರದಿಂದ 4ನೇ ಚಿತ್ರಕ್ಕೆ ಆಗಿರಬೇಕು. ಇಲ್ಲಿ 1ನೇ ಚಿತ್ರದಾಗ ಒಂದೇ ಸರ್ಕಲ್ ಐತಿ, 2ನೇ ಚಿತ್ರದಾಗ ಎರಡು ಸರ್ಕಲ್ ಆಗಿ ಒಂದರೊಳಗೆ ಒಂದು. ಇಲ್ಲಿ 3ನೇ ಚಿತ್ರದಾಗ ಒಂದೇ ಸ್ಕ್ವೇರ್ ಚೌಕ ಐತಿ, 4ನೇ ಚಿತ್ರದಾಗ 2 ಚೌಕ ಬರಬೇಕಲ್ಲ. ಅಂತ ಆಯ್ಕೆ ಎಲ್ಲೈತಿ? ಅಂತ ಆಯ್ಕೆ ಎಲ್ಲೈತಪ್ಪ ಅಂದರೆ 2ನೇ ಆಯ್ಕೆದಾಗ ಐತಲ್ಲ. ಮತ್ತೆ ಯಾಕೆ ಅಷ್ಟು ಭಾಳ ಸುಲಭ ಐತೆ ಅಂತ ಅದಕ್ಕೆ ಹೇಳಿದೆ ಮೊದಲಿಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 115ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ 6 ಕಿಲೋಮೀಟರ್ ನಡೆಯುತ್ತಾನೆ, ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ, ಪುನಃ ಎಡಕ್ಕೆ ತಿರುಗುತ್ತಾನೆ ಮತ್ತು 5 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಆತ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ? ಅಂದರೆ ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ತಿಳ್ಕೊಳಮ್ಮವ. ದಕ್ಷಿಣ ಅಂದರೆ ಕೆಳಗೆ ಆಗ್ತೈತಿ. ಕೆಳಗೆ ಎಷ್ಟು ಕಿಲೋಮೀಟ್ರ್ ನಡೆದಾನಪ್ಪ ಅಂದ್ರೆ 6 ಕಿಲೋಮೀಟ್ರ್ ನಡೆದಾನ. 6 ಕಿಲೋಮೀಟ್ರ್ ನಡೆದಾನ.
ದಕ್ಷಿಣಕ್ಕೆ ಅವನ ಮುಖ ಇದ್ದಾಗ ಎಡಕ್ಕೆ ಯಾವ ಕಡೆ ಆಗ್ತೈತಪ್ಪ ಅಂದ್ರೆ ಈ ಕಡೆ ಎಡಕ್ಕೆ ಆಗ್ತೈತಿ. ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟ್ರ್ ನಡೆದಾನಪ್ಪ ಅಂದ್ರೆ ಈ ಕಡೆ 4 ಕಿಲೋಮೀಟ್ರ್ ನಡೆದಾನ. ಮತ್ತು ಅವನ ಎಡ ಯಾವ ಕಡೆ ಆಗ್ತೈತಪ್ಪ ಅಂದ್ರೆ ಈಗ ಮತ್ತೆ ಎಡಕ್ಕೆ ಅಂತೇಳ್ಯಾರ. ಮತ್ತು ಎಡ ಅಂತಕ್ಕಂಥ ಈ ಕಡೆ ಆಗ್ತೈತಿ. ಈ ಕಡೆ ತಿರುಗಿ ಎಷ್ಟು ಕಿಲೋಮೀಟ್ರ್ ನಡೆದಾನಪ್ಪ ಅಂದ್ರೆ 5 ಕಿಲೋಮೀಟ್ರ್ ನಡೆದಾನ. ಅಂದ್ರೆ ಕನ್ನಡದಾಗ ಪ್ರಶ್ನೆ ಒಂದು ಸ್ವಲ್ಪ ಗಮನಿಸ್ರಿ, ಸ್ವಲ್ಪ ಇಂಗ್ಲೀಷ್ನಾಗೂ ಗಮನಿಸ್ರಿ. ಕೊನೆ ಪ್ರಶ್ನೆ ಏನು ಮಾಡ್ಯಾರಪ್ಪ ಅಂದ್ರೆ ಅವರು ವಿಚ್ ಡೈರೆಕ್ಷನ್ ಈಸ್ ಹಿ ಫೇಸಿಂಗ್ ನಾವು, ಅವ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಐತಲ್ಲ, ಅಲ್ಲಿ ಕನ್ನಡದಾಗ ಅದು ಸ್ಪಷ್ಟ ಇಲ್ಲ ನೋಡಿ. ಈಗ ಆತ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ ಅಂತಕ್ಕಂಥ ಅಷ್ಟೇ ಐತಿ. ಮುಖ ಯಾವ ಕಡೆ ಮಾಡ್ಯಾನ ಅನ್ನೋದಿಲ್ಲ ಸ್ಪಷ್ಟವಾಗಿ. ಈ ಒಂದು ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡಿದಾಗ ಈ ಕಡೆ ಮುಖ ಒಂದು ಯಾವ ಕಡೆ ಐತಪ್ಪ ಅಂದ್ರೆ ಈ ಕಡೆ ಉತ್ತರ, ಮೇಲಿಂದ ಏನಪ್ಪ ಅಂದ್ರೆ ಉತ್ತರ ಅದಕ್ಕೆ ಐತಿ. ಉತ್ತರಕ್ಕೆ ಏನು ಮಾಡ್ಯಾನಪ್ಪ ಅಂದ್ರೆ ಅವ ಮುಖವನ್ನು ಮಾಡ್ಯಾನ. ಉತ್ತರ ನಮ್ಗೆ ಈ ಎರಡನೇ ಆಯ್ಕೆ ಅಂತಕ್ಕಂಥದ್ದು ಏನೈತಪ್ಪ ಅಂದ್ರೆ ಸರಿ ಆಗ್ತೈತಿ, ಉತ್ತರ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಗಮನಿಸೋಣ. ಮುಂದಿನ ಪ್ರಶ್ನೆ 116ನೇ ಪ್ರಶ್ನೆ ಏನೈತಿ ನೋಡ್ರಿ. ಇಲ್ಲಿ ಅಡಿಗೆರೆ ಹಾಕಿರುವ ಶಬ್ದದ ಅಗತ್ಯ ಭಾಗವಾಗಿರುವ ಶಬ್ದವನ್ನು ಆಯ್ಕೆ ಮಾಡಿ. ಇಲ್ಲಿ ಗಿಟಾರ ಅಂತಕ್ಕಂಥ ಐತಿ. ಈ ಗಿಟಾರ ಅಂತಕ್ಕಂಥದಕ್ಕೆ ಆಯ್ಕೆಗಳು ಏನು ಕೊಟ್ಟಾರ ನೋಡ್ರಿ. ಒಂದನೇ ಆಯ್ಕೆ ಬ್ಯಾಂಡ್, ಎರಡನೇ ಆಯ್ಕೆ ಶಿಕ್ಷಕಿ, ಮೂರನೇ ಆಯ್ಕೆ ಹಾಡುಗಳು, ನಾಲ್ಕನೇ ಆಯ್ಕೆ ತಂತಿಗಳು ಅಂತಕ್ಕಂಥ ಐತಿ. ಅಡಿಗೆರೆ ಹಾಕಿರುವ ಶಬ್ದದ ಅಗತ್ಯ ಭಾಗವಾಗಿರುವ ಎದರ ಭಾಗಪ್ಪ ಅಂತ ಗಿಟಾರದ ಭಾಗ ಯಾವುದಪ್ಪ ಅಂತ ಕೇಳಿದಾಗ ಈ ತಂತಿಗಳು ಅಂತಕ್ಕಂಥ ನಮಗೇನಾಗ್ತೈತಿ ಸರಿಯಾದ ಉತ್ತರ ಆಗ್ತೈತಿ. 117ನೇ ಪ್ರಶ್ನೆ ಗಮನಿಸೋಣ. ಓಕೆ, 117ನೇ ಪ್ರಶ್ನೆ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಯಾವ ಅಕ್ಷರ ಬದಲಾಯಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಐತಿ. ಇಲ್ಲಿ ಗಮನಿಸ್ರಿ, ಮೊದಲೇ ಅಕ್ಷರ EMHNOA I ಪ್ರಶ್ನಾರ್ಥಕ ಚಿಹ್ನೆ ಐತಿ, ಡಿ ಕೊಟ್ಟಾರ. ಇಲ್ಲಿ ಗಮನಿಸೋಣ ಬನ್ರಿ. ಈ ಅಂತಕ್ಕಂಥದ್ದು ನಮಗೆ 5ನೇ ಅಕ್ಷರ ಆಗ್ತೈತಿ. ಇನ್ನು ಎಚ್ ಅಂತಕ್ಕಂಥದ್ದು 8ನೇ ಅಕ್ಷರ ಆಗ್ತೈತಿ. ಮೊದಲೇ ಅಕ್ಷರ ಮತ್ತು ಕೊನೆ ಅಕ್ಷರ ನೋಡ್ಕೋರಿ. 5 + 8 ಅಂತಕ್ಕಂಥ ಎಷ್ಟು ಆಗ್ತೈತಪ್ಪ ಅಂದ್ರೆ 13 ಆಗ್ತೈತಿ. 13ನೇ ಅಕ್ಷರ ಅಂದ್ರೆ ಮಧ್ಯದಾಗ ಬರ್ದಾರ. ಅಂದ್ರೆ 13ನೇ ಅಕ್ಷರನ ಯಾವುದಪ್ಪ ಅಂದ್ರೆ ಎಮ್ ಬರ್ದಾರ. ಓಕೆ, 13ನೇ ಅಕ್ಷರ ಎಮ್. ABCD ಬರ್ದು ನೋಡ್ಕೋರಿ ಹಿಂದಗಡೆ ನೀವು. ಎಮ್ 13ನೇ ಅಕ್ಷರ ಆಗ್ತೈತಿ. 1 1 2 ಹಿಂಗೆ ಕೊಟ್ಕೋತ ಹೋದೊಂದು ಬೀಕ. ಅದೇ ರೀತಿ ಇಲ್ಲಿ ಎನ್ ಅಂತಕ್ಕಂಥದ್ದು ಏನೈತೆ ನೋಡ್ರಿ. ಈ ಎನ್ ಅಂತಕ್ಕಂಥದ್ದು ಎಷ್ಟನೇ ಅಕ್ಷರ ಆಗ್ತೈತಿ ನಮ್ಗೆ? ಎಷ್ಟನೇ ಅಕ್ಷರ ಆಗ್ತೈತಪ್ಪ ಅಂದ್ರೆ 14ನೇ ಅಕ್ಷರ ಆಗ್ತೈತಿ. ಎನ್ 14ನೇ ಅಕ್ಷರ, ಎ ಅಂತಕ್ಕಂಥದ್ದು 1ನೇ ಅಕ್ಷರ. ಅವೆರಡೂ ಕೂಡ್ಸೋಣ. 14 + 1 ಎಷ್ಟಾಯ್ತಪ್ಪ ಅಂದ್ರೆ 15. 15ನೇ ಅಕ್ಷರನ ಯಾವುದಪ್ಪ ಅಂದ್ರೆ ಓ ಅಂತಕ್ಕಂಥದ್ದು ಐತಿ. ಅದಕ್ಕಾಗಿ ಓ ಅಂತಕ್ಕಂಥದ್ದು ಮಧ್ಯದಾಗ ಬರ್ದಾರ. ಅದೇ ರೀತಿ ಈಗ ಕಂಡುಕೊಳ್ಳೋಣ. ಐ ಅಂತಕ್ಕಂಥದ್ದು ಇದು ಎಷ್ಟನೇ ಅಕ್ಷರಪ್ಪ ಅಂದ್ರೆ 9ನೇ ಅಕ್ಷರ ABCDಯಾಗ. ಇನ್ನು ಡಿ ಅಂತಕ್ಕಂಥದ್ದು 4ನೇ ಅಕ್ಷರ. 9 + 4 ಅಂತಕ್ಕಂಥದ್ದು ಕೂಡಿಸ್ರಿ 13 ಆಗ್ತೈತಿ. 13ನೇ ಅಕ್ಷರ ABCDಯಾಗ ಯಾವುದೈತಿ? ಮ್ಯಾಲೆ ಫಸ್ಟ್ನೇದು ಐತಿ ನೋಡ್ರಿ. 13ನೇ ಅಕ್ಷರನೇ ಎಮ್ ಐತಿಲ್ಲ ಮತ್ತು. ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರ್ತಕ್ಕಂಥ ಅಕ್ಷರ ಯಾವುದಪ್ಪ ಅಂದ್ರೆ ಎಮ್ ಅಂತಕ್ಕಂಥದ್ದು ಬರ್ತೈತಿ. ಆಯ್ಕೆ ನಂಬರ್ 4ನೇ ಆಯ್ಕೆ ಎಮ್ ಅಂತಕ್ಕಂಥದ್ದು ಸರಿ ಐತಿ. 4ನೇ ಆಯ್ಕೆ. ಮುಂದಿನ ಪ್ರಶ್ನೆ ಗಮನಿಸೋಣ. ಓಕೆ, ಮುಂದಿನ ಪ್ರಶ್ನೆ. ಪೂಜಾರಿಯು ಭಕ್ತನಿಗೆ ಹೀಗೆ ಹೇಳಿದ: 45 ನಿಮಿಷಗಳ ನಿಯಮಿತ ಅಂತರದಲ್ಲಿ ಗಂಟೆ ಬಾರಿಸುತ್ತದೆ. ಹಿಂದಿನ ಗಂಟೆ 5 ನಿಮಿಷಗಳ ಹಿಂದೆ ಬಾರಿಸಲ್ಪಟ್ಟಿದೆ. ಮುಂದಿನ ಗಂಟೆ ಬೆಳಗ್ಗೆ 7:45ಕ್ಕೆ ಮೊಳಗಲಿದೆ. ಭಕ್ತನಿಗೆ ಯಾವ ಸಮಯದಲ್ಲಿ ಪೂಜಾರಿಯು ಈ ಮಾಹಿತಿಯನ್ನು ನೀಡಿದ? ಅಂದರೆ ಒಂದು ಗಂಟೆ ಪ್ರತಿ 45 ನಿಮಿಷಕ್ಕೊಮ್ಮೆ ಬಾರಿಸ್ತೈತಿ. ಪೂಜಾರಿ 5 ನಿಮಿಷದ ಹಿಂದೆ ಬಾರಿಸೈತೆ ಅಂತ ಹೇಳ್ಯಾನ. ಮುಂದೆ ಇನ್ನು 40 ನಿಮಿಷ ಸೇರಿದಾಗ ಮತ್ತೊಂದು ಗಂಟೆ ಬಾರಿಸ್ತೈತಿ. ಎದ್ರಾಗ 5ರಾಗ 40 ನಿಮಿಷ ಸೇರಿದಾಗ 45 ಯಾವುದು ಆಗ್ತೈತಿ ಅಂತಕ್ಕ ನೋಡ್ಕೊಳ್ಳೋಣ ಆಯ್ಕೆದಾಗ.
6:45 ಐತಿ, 6:55 ಐತಿ. ಒಂದನೇ ಆಯ್ಕೆ. ಎರಡನೇ ಆಯ್ಕೆ 7 ಗಂಟೆ ಐತಿ. ಮೂರನೇ ಆಯ್ಕೆ 7:05 ಐತಿ. ನಾಲ್ಕನೇ ಆಯ್ಕೆ 7:40 ಐತಿ. 5 ನಿಮಿಷದ ಹಿಂದೆ ಹೇಳೇನಂದ್ರೆ 40 ನಿಮಿಷದ ನಂತರ ಬಾರಿಸ್ತೈತಿ ಅಂದ್ರೆ 7:45ಕ್ಕೆ ಬಾರಿಸ್ಬೇಕದು. ಅಂದ್ರೆ ಮೂರನೇ ಆಯ್ಕೆ ನಮಗೆ ಸಮಂಜಸ ಅನ್ನಿಸ್ತೈತಿ. 7 ಗಂಟೆ ಕೇಳೇ ನಾವು 5 ನಿಮಿಷದಿಂದ ಅಂದ್ರೆ 7:05 ಆಗೈತಿ. 5 ನಿಮಿಷ ಹಿಂದೆ ಹೇಳಿ 7ಕ್ಕೆ ಕೇಳೋಣ, 7:05 ಆಗೈತಿ. ಮುಂದೆ 40 ನಿಮಿಷದಾಗ 7:45 ಹೊಡಿತೈತೆ ಅಂತ ಹೇಳೇ ನಾವು ಬೆಳಗ್ಗೆ 7:45 ಹೊಡಿತೈತೆ ಅಂತ ಹೇಳೇನ. ಅದಕ್ಕಾಗಿ ನಮಗೆ ಮೂರನೇ ಆಯ್ಕೆ 7:05 AM ಬೆಳಗ್ಗೆ. AM ಅಂದರೆ ಆ್ಯಂಟಿಮೆರಿಡಿಯನ್ನ 7:05ಕ್ಕೆ ಹೊಡಿತೈತೆ ಅದು. 7:05ಕ್ಕೆ ಕೇಳೇ ನಾವು 7:45ಕ್ಕೆ ಹೊಡಿತೈತೆ ಅದು. ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ಗಮನಿಸಿದ ಪ್ರಶ್ನೆ ಅಂತಕ್ಕಂಥದ್ದು ಏನೈತೆ ಪ್ರಶ್ನೆ? ಒಂದು ಸಂಕೇತ ಭಾಷೆಯಲ್ಲಿ ನೋಡ್ರಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ದಾಗ ಇದು ಮೂರನೇ ಪ್ರಶ್ನೆ ಅನ್ನಿಸ್ತೈತಿ. ಬಾಂಬೆ BOMBAY ಅನ್ನು CNNABX ಎಂದು ಸಂಕೇತಿಸಲಾಗಿದೆ. ಹಾಗಿದ್ದರೆ ದೆಹಲಿಯನ್ನು ಹೇಗೆ ಸಂಕೇತಿಸಲಾಗಿದೆ? ದೆಹಲಿಯನ್ನು ಹೇಗೆ ಸಂಕೇತಿಸಲಾಗಿದೆ? ಇಲ್ಲಿ ಗಮನಿಸೋಣ ಬನ್ನಿರಿ. ಇಲ್ಲಿ ಮೊದಲ ಬಿ ಅಂತಕ್ಕಂಥ ಮೊದಲೇ ಅಕ್ಷರಕ್ಕೆ ಸಿ ತಂದಾರ, ಓ ಅನ್ನೋದಕ್ಕೆ ಏನು ತಂದಾರ. ಇಲ್ಲಿ ಬಿ ಅಂತಕ್ಕಂಥದಕ್ಕೆ ಬಿ ಆಗನ ಸಿ ತಂದಾರ. ಅದರ ಓಕಾದ್ರೆ ಹಿಂದಿನ ಅಕ್ಷರ ತೊಗೊಂಡಾರ, ಎಮ್ಕಾದ್ರೆ ಮುಂದಿನ ಅಕ್ಷರ ತೊಗೊಂಡಾರ, ಬಿಗೆ ಮತ್ತೆ ಅದ್ರ ಹಿಂದಿನ ಅಕ್ಷರ ತೊಗೊಂಡಾರ, ಮತ್ತು ಏಕಾದ್ರೆ ಹಿಂದಿನ ಅಕ್ಷರ ಮುಂದಿನ ಅಕ್ಷರ ತೊಗೊಂಡಾರ, ವೈಗೆ ಅದ್ರ ಹಿಂದಿನ ಅಕ್ಷರ ತೊಗೊಂಡಾರ. ಮೊದಲಿಗೆ ಒಂದು ಅಕ್ಷರ ಮುಂದೆ ಹೋಗ್ಯಾರ, ಎರಡನೇ ಅಕ್ಷರಕ್ಕೆ ಒಂದು ಅಕ್ಷರ ಹಿಂದೆ ಬಂದಾರ, ಮತ್ತು ಮೂರನೇ ಅಕ್ಷರಕ್ಕೆ ಒಂದು ಅಕ್ಷರ ಮುಂದೆ ಹೋಗ್ಯಾರ, ನಾಲ್ಕನೇ ಅಕ್ಷರಕ್ಕೆ ಒಂದು ಅಕ್ಷರ ಹಿಂದೆ ತೊಗೊಂಡಾರ. ಈ ಕ್ರಮದಾಗ ಸಂಕೇತ ಕೊಟ್ಟಾರ ಎಂಬುದನ್ನು ಮನದಟ್ಟಾಯ್ತು ನಮಗೆ. ಈಗ ದೆಹಲಿಗೂ ಅದೇ ಮಾಡೋಣ ನಾವು. ಈಗ ಡಿ ಅಂತಕ್ಕಂಥದ್ದು ನಾವು ಮುಂದಕ್ಕೆ ಹೋಗ್ಬೇಕಾ? ಡಿ ಆದಮೇಲೆ ಯಾವ್ದು ಬರ್ತೈತ್ರಿಪ್ಪ? ಇ ಬರ್ತೈತೆ. ಇ ಅಂತಕ್ಕಂಥದ್ದು ಮೊದಲು ಬರಲೇಬೇಕಾ? ಇ ಅಂತಕ್ಕಂಥದ್ದು ಮೊದಲು ಬರಲೇಬೇಕಾ? ಮೊದಲು ಇ ಅಂತಕ್ಕಂಥದ್ದು ಬಂದೈತೆ ಅಂದಮೇಲೆ ಇಲ್ಲಿ ಯಾವ್ಯಾವ ಆಯ್ಕೆ ಹೋಗ್ತಾವಪ್ಪ ಅಂದ್ರೆ ನಮಗೆ ಎರಡನೇ ಆಯ್ಕೆ ಆಗೋದಿಲ್ಲ ಕಡಾಖಂಡಿತವಾಗಿ, ಮೂರನೇ ಆಯ್ಕೆ ಕಡಾಖಂಡಿತವಾಗಿ ಉತ್ತರ ಆಗೋದಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ನಾವು ಬರ್ಬೋದಾ? ಗ್ಯಾರಂಟಿಯಾಗಿ ಬರೋಕ್ಕೆ ಅವಕಾಶ ಐತಲ್ಲ. ಇನ್ನು ನಮ್ಗೆ ಉತ್ತರ ಆಗಬೇಕು ಒಂದನೇ ಆಯ್ಕೆ ಆಗಬೇಕು, ನಾಲ್ಕನೇ ಆಯ್ಕೆ. ಇನ್ನು ಇ ಅಂತಕ್ಕಂಥದ್ದು ನಮಗೇನಾಗಬೇಕಪ್ಪ ಅಂದ್ರೆ ಹಿಂದಿನ ಅಕ್ಷರ ABCD ಬರಬೇಕೀಗ. ಅದರ ಹಿಂದಿನ ಅಕ್ಷರ ಡಿ ತೊಗೊಂಡೆವು, ಡಿ ಬರಬೇಕು. ಇಲ್ಲಿ ಒಂದನೇ ಆಯ್ಕೆದಾಗೂ ಡಿ ಐತಿ, ಇ ಆದಮೇಲೆ ನಾಲ್ಕನೇ ಆಯ್ಕೆದಾಗೂ ಇ ಆದಮೇಲೆ ಡಿ ಐತಿ. ಇನ್ನು ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲಕ್ಕಾದ್ರೆ ಮುಂದಿನ ಅಕ್ಷರ ತೊಗೋಬೇಕಾ? ABCDEFGHIJKLLM. ಎಮ್ ಓಕೆ, ಅದ್ರಾಗೂ ಎಮ್ ಬಂದೈತಿ, ಇದ್ರಾಗೂ ಎಮ್ ಬಂದೈತಿ. ಇನ್ನೂ ಗೊತ್ತಾಗಲಾಗೈತಿ ನಮಗೆ. ಒಂದನೇ ಆಯ್ಕೆದಾಗೂ ಎಮ್ ಐತಿ, EDM. ಇದ್ರಾಗೂ EDM ಪ್ರಾರಂಭದಾಗ ಐತಿ. ಮುಂದದ್ರಾಗ ಗೊತ್ತಾಗೂ ಹಾಕ್ಬೋದು. ಈಗ ಎಚ್ ಅಂತಕ್ಕಂಥ ಐತಿ. ಹೆಚ್ಚಿನ ಹಿಂದಿನ ಅಕ್ಷರವನ್ನು ತೊಗೋಬೇಕು. ಹಿಂದಿನ ಅಕ್ಷರ ಜಿ ಆಗ್ತೈತಿ ಹೊರತು ಒಂದನೇ ಆಯ್ಕೆದಾಗ ಇದ್ದಂಗೆ ಜೆ ಅಲ್ಲ. ಅದಕ್ಕಾಗಿ ಜಿ ಬರ್ತೈತಿ. ಐ ಅದರ ಮುಂದಿನ ಅಕ್ಷರ ಜೆ ಆಗ್ತೈತಿ. EDMGJ ಅಂತಕ್ಕಂಥದ್ದು ಈ ನಾಲ್ಕನೇ ಆಯ್ಕೆ ಅಂತಕ್ಕಂಥ ನಮ್ಗೆ ಇದಕ್ಕೆ ಸರಿಯಾದ ಉತ್ತರ ಎಂಬುದು ಇದೆ. ನಾಲ್ಕನೇ ಆಯ್ಕೆ ಸರಿ ಆಗ್ತೈತಿ ನೋಡ್ರಿ. ಈ ರೀತಿಯಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಪ್ರಶ್ನೆಗಳು ಅಂತಕ್ಕಂಥವು ಇರ್ತಾವೆ, ಸ್ವಲ್ಪ ಗಮನಿಸ್ರಿ. ಮುಂದಿನ ಪ್ರಶ್ನೆ ಸಂಬಂಧ ಗುರುತಿಸುವ ಪ್ರಶ್ನೆನೇ ಐತಿ ನೋಡ್ರಿ. ಇದು ನಾಲ್ಕನೇ ಪ್ರಶ್ನೆ ನೋಡಿ. ಈ ಮೂರನೇ ಪ್ರಶ್ನೆ ನೋಡಿ, ಈ ರೀತಿ ಸಂಬಂಧದ ಪದಗಳನ್ನು ಗುರುತಿಸುವುದು. ಪ್ರತ್ಯೇಕಿಸಿ, ಒಗ್ಗೂಡಿಸಿ, ವಿರುದ್ಧಾರ್ಥಕ ಪದಗಳ ಇದ್ದಂಗೆ ಅದಾವೆ ಇಲ್ಲಿ. ಪ್ರತ್ಯೇಕಿಸಿ, ಒಗ್ಗೂಡಿಸಿ ಈ ರೀತಿ ಸಂಬಂಧ ಇದ್ದಾಗ ರಿಪೇರಿ ಮಾಡಿ, ಇದ್ರ ವಿರುದ್ಧ ನಮ್ಗೆ ಏನು ಅನ್ನಿಸ್ತೈತಪ್ಪ ಅಂದ್ರೆ ಹಾನಿ ಮಾಡೋದು. ರಿಪೇರಿ ಮಾಡೋದು ಅಂದ್ರೆ ಸರಿ ಮಾಡೋದು, ಹಾನಿ ಮಾಡೋದು ಅಂದ್ರೆ ಕೆಡಿಸೋದು. ಅದಕ್ಕಾಗಿ ನಮಗೆ ಮೂರನೇ ಆಯ್ಕೆ ಅಂತಕ್ಕಂಥದ್ದು ಏನಾಗ್ತೈತಿ? ಸರಿ ಆಗ್ತೈತಿ. ಈ ಒಂದು 120ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 121ನೇ ಪ್ರಶ್ನೆ ಗಮನಿಸ್ರಿ.
ಕೆಳಗೆ ನೀಡಲಾದ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳು ಇವೆ ಅಂತಕ್ಕಂಥ ಪ್ರಶ್ನೆ ಐತಿ. ಗಮನಿಸ್ರಿ, ಎಷ್ಟು ತ್ರಿಕೋನಗಳು ಅನ್ನೋದ್ರೆ ಯಾವ ರೀತಿ ಕಂಡುಹಿಡಿದು ಇಲ್ಲಿ ಗಮನಿಸೋಣ ಬರ್ರಿ. ಇಲ್ಲಿ 1 2 ತ್ರಿಕೋನ, ಇಲ್ಲಿ 3 4 ಈ ರೀತಿಯಾಗಿದೆ. ಈ ಹೊರಗಿಂದ ಇಲ್ಲ ಅಂತ ತಿಳ್ಕೊರಿ, ಚೌಕ ಈ ರೀತಿ ಏನು ಹಾಕ್ಯಾನಲ್ಲ ಇದು ಇಲ್ಲ ಅಂತಕ್ಕಂಥ ಕಲ್ಪನೆ ಮಾಡ್ಕೊಂಡು ಇಷ್ಟೇ ಐತೆ ಅಂತ ತಿಳ್ಕೊಂಡಾಗ, ಒಳಗಿಂದ ಅಷ್ಟೇ ಐತೆ ಅಂತ ತಿಳ್ಕೊಂಡಾಗ ಅದು ಅಷ್ಟೇ ಇದ್ದಾಗ ಪಟ್ಟಣ ಮಾಡೋ ಕ್ರಮ ಹೇಗಿದೆಪ್ಪ ಅಂದ್ರೆ ನಂಬರ್ ಎಷ್ಟು ಕೊಟ್ಟಿವಿ 4 ಆಗ್ಯಾವಲ್ಲ, 4 × 2 ಮಾಡಿದಾಗ ನಮ್ಗೆ ಅಲ್ಲಿ ಒಳಭಾಗದಲ್ಲಿರ್ತಕ್ಕಂಥ ತ್ರಿಭುಜಗಳು ಗೊತ್ತಾಗ್ಬಿಡ್ತೈತಿ. 8 ಅಂತಕ್ಕಂಥವು ಅದಾವೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. 8 ಎಲ್ಲೆಲ್ಲಿ ಅದಾವ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇಲ್ಲಿ ಸ್ಪಷ್ಟವಾಗಿ 4 ನಂಬರ್ ಅದಾವ, 4 ಬಿಟ್ಟು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈ ಕಡೆ ತೊಗೊಂಡೇವಂದ್ರೆ ಇಲ್ಲೊಂದು ನಮ್ಗೆ ತ್ರಿಭುಜ ಅಂತಕ್ಕಂಥ ಉಂಟಾಗ್ತೈತೆ. ಇದ್ರ ಅಪೋಸಿಟ್ ಹಿಂಗೊಂದು ತೊಗೊಂಡೇವಂದ್ರೆ ಇಲ್ಲೊಂದು ತ್ರಿಭುಜ 2 ಆದವ. ಇನ್ನೂ 2 ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇನ್ನೂ 2 ಎಲ್ಲಿ ಬರ್ತಾವಪ್ಪ ಅಂದ್ರೆ ಒಳಗೆ ಇಲ್ಲಿ ಇಲ್ಲೊಂದು ಐತೆ 3 ಆದವ, ಮತ್ತು ಅದ್ರ ಮ್ಯಾಲ ಒಂದು ಐತಲ್ಲ ಇಲ್ಲೊಂದು 4 ಆದವಲ್ಲ, 4 ಒಳಗೊಂದು 4 8 ಆಯ್ತಲ್ಲ. ಅದಕ್ಕೆ ಈ ಸೂತ್ರ ಉಪಯೋಗ ಮಾಡ್ಕೊರಿ. 4 ಅಲ್ಲಿ ಎಷ್ಟು ನಂಬರ್ ಬಿದ್ದಿರ್ತಾವೆ ಈ ರೀತಿ ಇದ್ದಾಗ ಮಾತ್ರ × 2 ಮಾಡಿರಿ ನಮ್ಗೆ ಗೊತ್ತಾಗ್ತೈತಿ. ಇನ್ನೂ 4 ಅದಾವೆ ಇದ್ರಾಗ. ಇಲ್ಲೊಂದು ಐತೆ, ಇಲ್ಲೊಂದು ಐತೆ, ಇಲ್ಲೊಂದು ಐತೆ, ಇಲ್ಲೊಂದು ಐತಿ, ಇಲ್ಲೊಂದು 4 ಅದಾವು. ಅಂದ್ರೆ 4 8 + 4 ಎಷ್ಟು ಅದಾವಪ್ಪ ಅಂದ್ರೆ 12 ತ್ರಿಭುಜಗಳು ಅಂತಕ್ಕಂಥವು ಇದರಲ್ಲಿ ನಮ್ಮ ತ್ರಿಕೋನಗಳು ಅಂತಕ್ಕಂಥವು ಕಂಡು ಬರ್ತಾವೆ. 12 ತ್ರಿಕೋನಗಳು ಅಂತಕ್ಕಂಥವು ಅದಾವೆ. ಎಷ್ಟನೇ ಆಯ್ಕೆ ಸರಿ ಇದಪ್ಪ ಅಂದ್ರೆ 2ನೇ ಆಯ್ಕೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 122ನೇ ಪ್ರಶ್ನೆ ಗಮನಿಸಿರಿ. ರಾಹುಲ್ ನೇರವಾಗಿ ಪೂರ್ವಕ್ಕೆ ನಡೆಯಲು ಆರಂಭಿಸಿದ. ರಾಹುಲ ನೇರವಾಗಿ ಪೂರ್ವಕ್ಕೆ ನಡೆಯಲು ಆರಂಭಿಸಿದ. ಆತ ಒಂದಿಷ್ಟು ದೂರ ನಡೆದ ಮತ್ತು ನಂತರ ತನ್ನ ಬಲಕ್ಕೆ ತಿರುಗಿದ ಮತ್ತು ನಡೆಯುವುದನ್ನು ಮುಂದುವರಿಸಿದ. ಆತ ಈಗ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ? ಯಾವ ದಿಕ್ಕಿನಲ್ಲಿ ನಡೆಯಕತ್ತಾನ ಅನ್ನೋದು ಪ್ರಶ್ನೆ ಐತಿ. ರಾಹುಲ್ ನೇರವಾಗಿ ಪೂರ್ವಕ್ಕೆ ನಡೆಯಲು ಪ್ರಾರಂಭಿಸಿದ. ಇಲ್ಲಿ ರಾಹುಲ್ ಅದ ಅಂತ ತಿಳ್ಕೊಳ್ಳೋಣ. ಪೂರ್ವ ಅಂದ್ರೆ ನಮ್ಗೆ ಪೂರ್ವ ದಿಕ್ಕು ಈ ಕಡೆ ಆತೈತಿ, ಈ ಕಡೆ ನಡೆಯಕ್ಕೆ ಪ್ರಾರಂಭ ಮಾಡ್ದ. ಆತ ಒಂದಿಷ್ಟು ದೂರ ನಡೆದ ಮತ್ತು ನಂತರ ತನ್ನ ಬಲಕ್ಕಂದ್ರೆ ಕೆಳಗೆ ಈ ಕಡೆ ಬಲಕ್ಕೆ ತಿರುಗಿದ ಮತ್ತು ನಡೆಯುವುದನ್ನು ಮುಂದುವರಿಸಿದ. ನಡೆಯುವುದನ್ನು ಏನು ಮಾಡ್ದಾನ? ಮುಂದುವರಿಸ್ತಾನೆ. ರಾಹುಲ್ ನೇರವಾಗಿ ಪೂರ್ವಕ್ಕೆ ನಡೆಯಲು ಆರಂಭಿಸಿದ. ಆತ ಒಂದಿಷ್ಟು ದೂರ ನಡೆದ ಮತ್ತು ನಂತರ ತನ್ನ ಬಲಕ್ಕೆ ತಿರುಗಿದ ಮತ್ತು ನಡೆಯುವುದನ್ನು ಮುಂದುವರಿಸಿದ. ಆತ ಈಗ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ? ಈ ಕಡೆ ಕೆಳಗೆ ಹೋಗ್ತಕ್ಕಂಥ ದಿಕ್ಕು ಯಾವ ದಿಕ್ಕು ಆಗ್ತೈತಿ ನಮಗೆ? ದಕ್ಷಿಣ ದಿಕ್ಕು ಆಗ್ತೈತಿ ತೆಳಗೆ. ಅದಕ್ಕೆ 3ನೇ ಆಯ್ಕೆ ಸರಿ ಐತಿ. ದಕ್ಷಿಣ ಕೊಂಟಾನ. ಹಾಂ, ಓಕೆ. ಮುಂದಿನ ಪ್ರಶ್ನೆ 123ನೇ ಪ್ರಶ್ನೆ ನೋಡ್ರಿ. ಏನೈತಿ? ನೀಡಲಾದ ಆಯ್ಕೆಗಳಿಂದ ತಪ್ಪಾದನ್ನು ಆಯ್ಕೆ ಮಾಡಿ. 1ನೇ ಆಯ್ಕೆ ಬಾಂಗ್ಲಾದೇಶ್ ಢಾಕಾ ಅಂದ್ರೆ ದೇಶ ಮತ್ತು ಅಲ್ಲಿ ಚಲಾವಣೆಯಲ್ಲಿರುವ ನಾಣ್ಯಗಳ ಬಗ್ಗೆ ಕೊಟ್ಟಾರ. ಅಲ್ಲಿ ಕರೆನ್ಸಿ ಅಂತಕ್ಕಂಥದ್ರ ಬಗ್ಗೆ ಕೊಟ್ಟಾರ. ಬಾಂಗ್ಲಾದೇಶ ಢಾಕಾ. 2ನೇದು ಬ್ರೆಜಿಲ್ ರಿಯಲ್, 3ನೇದು ಸೈಪ್ರಸ್ ಡಾಲರ್, 4ನೇದು ಇರಾನ್ ರಿಯಾಲ ಅಂತ ಕೊಟ್ಟಾರ. ಬಾಂಗ್ಲಾದೇಶದಾಗಿರ್ತಕ್ಕಂಥ ನೋಟು ಢಾಕಾನೇ ಸರಿ ಐತಿ. ಬ್ರೆಜಿಲಲ್ಲಿ ರಿಯಲ್ ಅಂತಕ್ಕಂಥ ಸರಿ ಐತಿ. ಇರಾನ್ದಾಗ ರಿಯಾಲ್ ಅಂತಕ್ಕಂಥ ಐತಿ. ಆದ್ರೆ ಸೈಪ್ರಸ್ ಅಂತಕ್ಕಂಥದ್ರಾಗ ಯೂರೋ ಅಂತಕ್ಕಂತಹ ಒಂದು ಕರೆನ್ಸಿ ಚಲಾವಣೆಗೆ ಐತಿ. ಡಾಲರ್ ಅಂತಕ್ಕಂಥ ತಪ್ಪೈತಿ. ಅದಕ್ಕಾಗಿ ನಮ್ಗೆ ಇದಕ್ಕೆ ಸರಿಯಾದ ಉತ್ತರನೇ ನಮ್ಗೆ 3ನೇ ಆಯ್ಕೆ ಸೈಪ್ರಸ್ ಡಾಲರ್ ಅಂತಕ್ಕಂಥದ್ದು ಸರಿ ಆಗ್ತೈತಿ. ಯಾಕೆ ತಪ್ಪಾದನ್ನೇ ಹುಡುಕ್ಯಾಡ್ರಿ ಅಂತ ಹೇಳ್ಯಾರ ಅವರು. ತಪ್ಪಾದಿದೆ ನಮ್ಗೆ ಸರಿ ಉತ್ತರ ಈಗ. ಅದಕ್ಕಾಗಿ 3ನೇ ಆಯ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ತಾನ್ಯ ಎರಿಕ್ಗಿಂತ ದೊಡ್ಡವಳು. ತಾನ್ಯ ಇಲ್ಲಿ ಗಮನಿಸ್ರಿ, ತಾನ್ಯ ಅದಾಳ ನೋಡ್ರಿ. ಈ ತಾನ್ಯ ಎರಿಕ್ಕಿಂತ ದೊಡ್ಡವಳು. ತಾನ್ಯ ಒಂದು ಸ್ವಲ್ಪ ಉದ್ದೋಡ್ರಿ, ಎರಿಕ್ ಸ್ವಲ್ಪ ಸಣ್ಣ ದೊಡ್ಡವಳು. ಇದು ನೋಡಿದ ತಕ್ಷಣ ಗೊತ್ತಾದೈತಿ ತಾನ್ಯ ದೊಡ್ಡವಳು ಎತ್ತರದಳ, ಎರಿಕ್ ಸಣ್ಣವದನ. ಯಾರಿಗೆ ಹೋಲಿಸಿದಾಗ? ತಾನ್ಯಾಗ ಹೋಲಿಸಿದಾಗ. ಕ್ಲಿಪ್ ಎರಿಕ್ಕಿಂತ ದೊಡ್ಡವನು. ಇಲ್ಲೊಬ್ಬ ಕ್ಲಿಪ್ ಅಂತಕ್ಕಂಥವದನ. ಆ ಕ್ಲಿಪ್ ಅಂತಕ್ಕಂಥವನು ಏನು ಮಾಡ್ತಾನಂತ? ಆ ಕ್ಲಿಪ್ ಅಂತಕ್ಕಂಥವನು ಎರಿಕ್ಕಿಂತ ದೊಡ್ಡವನು. ಆದ್ರೆ ತಾನ್ಯಕ್ಕಿಂತ
ಅದಕ್ಕೆ ಹೋಲಿಕೆ ಮಾಡಿಲ್ಲ. ಏರಿಕೆಗೆ ಹೋಲಿಕೆ ಮಾಡಿದ್ರೆ ಏರಿಕ್ಕಿಂತ ದೊಡ್ಡವನು ಅಂತ ಹೇಳ್ಯಾರ. ಅಂದ್ರೆ ತಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಅದಾನ ಅಂತ ಅರ್ಥ ಕೊಡ್ತಕ್ಕಂಥದ್ದು ನಮಗಿಲ್ಲಿ. ನೋಡಿರಿ, ತಾನ್ಯ ಎರಿಕ್ಕಿಂತ ದೊಡ್ಡವಳು, ಕ್ಲಿಪ್ ಎರಿಕ್ಕಿಂತ ದೊಡ್ಡವನು, ಎರಿಕ್ ಕ್ಲಿಪ್ಗಿಂತ ದೊಡ್ಡವನು. ಎರಿಕ್ ಕ್ಲಿಪ್ಗಿಂತ ದೊಡ್ಡವನು. ಈ ಹೇಳಿಕೆ ಸ್ವಲ್ಪ ತಪ್ಪು ಅನ್ಸಕತ್ತೈತಿ ನಮ್ಗೆ. ಈ ಚಿತ್ರ ನೋಡಿದ್ರು ಗೊತ್ತಾಗಕತ್ತೈತಿ ನಮ್ಗೆ. ಎರಿಕ್ ಕ್ಲಿಪ್ಗಿಂತ ದೊಡ್ಡವಾಗ ಸಾಧ್ಯನೇ ಇಲ್ಲ. ಗರಿ ನೋಡ್ದಿನ ಈಗ ಮ್ಯಾಲಿನ ವಾಕ್ಯ ಎರಡನೇ ವಾಕ್ಯ ಏನು ಹೇಳಕತ್ತಾರ, ಕ್ಲಿಪ್ ಎರಿಕ್ಕಿಂತ ದೊಡ್ಡವ ಅಂತ ಹೇಳೇ ಬಿಟ್ಟಾರ. ಮುಂದೆ ಏನು ಮಾಡ್ಯಾರ ನೋಡೋಣ, ಪ್ರಶ್ನೆ ನೋಡೋಣ ಬರ್ರಿ. ಒಂದು ವೇಳೆ ಮೊದಲ 2 ಹೇಳಿಕೆಗಳು ಸರಿಯಾಗಿದ್ದರೆ ಇವೆರಡು ಹೇಳಿಕೆ ಕಡಾಖಂಡಿತವಾಗಿ ಸರಿ ಅದಾವು. ಸರಿ ಇದ್ದಾಗ ಎರಿಕ್ ಕ್ಲಿಪ್ಗಿಂತ ದೊಡ್ಡವನು ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಮಗೆ ಇದಕ್ಕೆ ಸರಿಯಾದ ಈ ಉತ್ತರ ಅಂತಕ್ಕಂಥದ್ದು ಯಾವ್ದು ಆಗ್ತೈತಪ್ಪ ಅಂದ್ರೆ, ಈ ಹೇಳಿಕೆ ಏನಾಗೈತಪ್ಪ ಅಂದ್ರೆ ತಪ್ಪೈತಿ. ಒಂದು ವೇಳೆ ಮೊದಲ 2 ಹೇಳಿಕೆಗಳು ಸರಿಯಾಗಿದ್ದರೆ 3ನೇ ಹೇಳಿಕೆ ಏನಾಗ್ತೈತಿ, ತಪ್ಪಾಗ್ತೈತಿ. ಓಕೆನಾ. ನೆಕ್ಸ್ಟ್ ಮುಂದಿನ ಕೊನೆಯ ಪ್ರಶ್ನೆ ನೋಡ್ರಿ. ಮಾನಸಿಕ ಈ ಒಂದು ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ ಒಂದು ವಿಭಾಗದ ಮೇಲೆ ಬಂದಿರತಕ್ಕಂಥ 25 ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ 125ನೇ ಪ್ರಶ್ನೆ. ಗಮನಿಸಿರಿ. ನೀಡಲಾದ ಸರಣಿಯಲ್ಲಿ ಯಾವುದು ನಂತರ ಬರುತ್ತದೆ ಅಂತಕ್ಕಂಥ ಪ್ರಶ್ನೆ ಐತಿ. ಇಲ್ಲಿ ಎ ಅಗನ ಸಿ ಕೊಟ್ಟಾರ, ಸಿ ಅಗನ ಎಫ್ ಕೊಟ್ಟಾರ, ಎಫ್ ಅಗನ ಎಚ್ ಕೊಟ್ಟಾರ, ಎಚ್ ಅಗನ ಕೆ ಕೊಟ್ಟಾರ, ಕೆ ಅಗನ ಎಮ್ ಕೊಟ್ಟಾರ. ಹೌದಾ? ಇಂಥ ಪ್ರಶ್ನೆ ಬಂದು ಅಂದ್ರೆ ಪಟ್ಟನ್ನು ನೀವೇನು ಮಾಡ್ಬೇಕಪ್ಪ ಅಂದ್ರೆ ABCD Z ಬರ್ಕೊಳ್ಳೋದು ಉತ್ತಮ. ನಿಮ್ಗೆ ಒಂದು ವೇಳೆ ಸ್ವಲ್ಪ ಗೊಂದಲ ಉಂಟಾಗ್ತಿರ್ತೈತಿ, ಟೈಮ್ ವೇಸ್ಟ್ ಮಾಡ್ಲಾರೆ ABCD ಏನದಾವಲ್ಲ ಅವನು ಒಂದು ಕಡೆ ಬರ್ಕೊಳ್ಳೋದು ಭಾಳ ಉತ್ತಮವಾದ ಕೆಲಸ ಆಗ್ತೈತಿ. ಅಂದಾಗ ವೇಗವಾಗಿ ಉತ್ತರ ಕಂಡಿಡಿಯೋಕೆ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ಸಾಧ್ಯ ಅಂತಕ್ಕಂಥ ಆಗ್ತೈತಿ. ಇಲ್ಲಿ ಬರ್ಕೊಂತೀನಿ ನೋಡಿ ನಾನು, ಇಲ್ಲಿ ತೆಳಗದಾವ ನೋಡ್ರಿ. ಎ ಐತೆ, ಎ ತೊಗೊಂಡಾರ, ಎ ಆದಮೇಲೆ ಸಿ ತೊಗೊಂಡಾರ, ಸಿ ಆದಮೇಲೆ ಎಫ್ ತೊಗೊಂಡಾರ, ಎಫ್ ಆದಮೇಲೆ ಏನು ತೊಗೊಂಡಾರ, ಎಚ್ ತೊಗೊಂಡಾರ, ಎಚ್ ಆದಮೇಲೆ ಕೆ ತೊಗೊಂಡಾರ, ಕೆ ಆದಮೇಲೆ ಎಮ್ ತೊಗೊಂಡಾರ, ಎಮ್ ತೊಗೊಂಡ್ರಲ್ಲ. ಗಮನಿಸ್ತಾ ಬರೀಲಿ, ಎ ಸಿ ಎಫ್ ಎಚ್ ಇಲ್ಲೇನು ಅದಾವ ನೋಡ್ರಿ. ಮೊದಲನೇದು 1 ಬಿಟ್ಟ ನಡ್ಬರ್ಕ, 2 ಬಿಟ್ಟ ನಡ್ಬರ್ಕ, 1 ಬಿಟ್ಟ ನಡ್ಬರ್ಕ, 2 ಬಿಟ್ಟ ನಡ್ಬರ್ಕ, 1 ಬಿಟ್ಟಾರ. ಈಗ 2 ಬಿಡ್ಬೇಕು ನಾವು. 2 ಬಿಟ್ಟಾಗ 3ನೇ ಅಕ್ಷರ ಯಾವ್ದು ಆಗ್ತೈತಪ್ಪ ಅಂದ್ರೆ ನಮ್ಗೆ ಪಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತೈತಿ. ಅದಕ್ಕೆ ಈ 3ನೇ ಆಯ್ಕೆ ಅಂತಕ್ಕಂಥದ್ದು ನಮಗೆ ಸರಿ ಆಗ್ತೈತಿ ನೋಡ್ರಿ. ಪಿ ಅಂತಕ್ಕಂಥದ್ದು 3ನೇ ಆಯ್ಕೆ ಸರಿ ಐತಿ ನೋಡ್ರಿ. ಓಕೆನಾ. ನೋಡ್ರಿ, ಈ ರೀತಿಯಾಗಿ ಸೈನಿಕ 6ನೇ ತರಗತಿಯ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಈ ಬುದ್ಧಿಶಕ್ತಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಈ ಸ್ವರೂಪದಲ್ಲಿರ್ತಾವೆ. ಪ್ರತಿಯೊಂದು ಪ್ರಶ್ನೆ ಹಿಂಭಾಗದಲ್ಲಿ ಒಂದೊಂದು ಪಾಠನೇ ಅದಾವು. ಆ ಪಾಠಗಳ ಮೊದಲು ನಮಗೆ ಗೊತ್ತಿದ್ದು ಅಂದ್ರೆ ಇಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಕೆ ನಾವು ಸುಲಭ ಅಂತಕ್ಕಂಥ ಆಗ್ತೈತಿ. ಅದಕ್ಕೆ ನಿಮಗೆ ಯಾವ ಪ್ರಶ್ನೆ ಇನ್ನೊಂದು ಸ್ವಲ್ಪ ಆಳವಾಗಿ ವಿಷಯಕ್ಕೆ ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಈ ವಿಷಯದ ಮೇಲೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ರಿ ಅಂತೇಳಿ ಕಾಮೆಂಟ್ ಮಾಡಿರಿ. ಅದ್ರ ಬಗ್ಗೆ ಆ ವಿಷಯದ ಮೇಲೆ ಒಂದು ವಿಡಿಯೋ ಮಾಡಿ ಬಿಡಲಾಗುತ್ತದೆ. ಮತ್ತು ಗಣಿತ ಅಂತಕ್ಕಂಥದ್ದು ಮೇಲೆ ಈ ರೋಮನ್ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಐತಲ್ಲ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿಬಿಡಲಾಗಿದೆ. ಇದೇ ಒಂದು ಚಾನಲ್ನಲ್ಲಿ ಸರ್ಚ್ ಮಾಡಿರಿ, ರೋಮನ್ ಸಂಖ್ಯಾ ಪದ್ಧತಿ ಅಂತೇಳಿ. ಈ ಚಾನಲ್ನಾಗ ಹೋಗಿ ರೋಮನ್ ಸಂಖ್ಯಾ ಪದ್ಧತಿ ಗೊತ್ತಾಗ್ತೈತಿ. ಹಂಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ. ಒಟ್ಟಿನಾಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಅಂಕವನ್ನು ಪಡ್ಕೊಂಡು ಆಯ್ಕೆ ಆಗಲಿ ಅಂತಕ್ಕಂಥ ಒಂದು ಶುಭವನ್ನು ಕೋರುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.